ಮೂಡಾ ಪ್ರಕರಣದಲ್ಲಿ ಸಿಎಂ ಬುಡಕ್ಕೆ ಸಮಸ್ಯೆ ಬಂತ ಅನ್ನೋ ಪ್ರಶ್ನೆ ಉದ್ಭವ ಆಗಿತ್ತು. ಆದರೆ ಹೈಕೋರ್ಟ್ ಈಗ ತಾತ್ಕಾಲಿಕ ರಿಲೀಫ್ ಅನ್ನು ಕೊಟ್ಟಿದೆ. ಸ್ವಲ್ಪ ನಿರಾಳ, ಯಾಕಂದ್ರೆ ಇಡಿ ನೋಟಿಸ್ ಬೆನ್ನಲ್ಲೇ ಸಿಬಿಐಗೆ ಪ್ರಕರಣ ಕೊಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಏನು ಹೋಗಿದ್ರು, ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆ ಸಂಬಂಧಪಟ್ಟಂತ ಆದೇಶ ಕೂಡ ಹೊರಬೀಳುತ್ತೆ ಅಂತ ಹೇಳಲಾಗ್ತಿತ್ತು. ಈಗ ಅದನ್ನು ಕೂಡ ಕಾಯ್ದಿರಿಸಲಾಗಿದೆ. ಮತ್ತೊಂದು ಕಡೆ ಇಡಿ ವಿಚಾರಣೆಗೆ ಈಗಾಗಲೇ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿ ಅವರನ್ನ ಕರೆದಿದ್ರು, ನೋಟಿಸ್ ಕೊಟ್ಟಿದ್ರು. ಸಚಿವ ಬೈರತಿ ಸುರೇಶ್ ಅವರಿಗೆ ಕರೆಯಲಾಗಿತ್ತು. ಇದೊಂದು ರೀತಿ ಆತಂಕಕ್ಕೆ ಕೂಡ ಕಾರಣ ಆಗಿತ್ತು ಕಾಂಗ್ರೆಸ್ ವಲಯದಲ್ಲಿ. ಆದರೆ ಟೆಂಪ್ರವರಿ ಅದಕ್ಕೆ ಬ್ರೇಕ್ ಬಿದ್ದಿದೆ. ಇನ್ನೊಂದು 10-15 ದಿನಗಳ ಕಾಲ ಇಡಿ, ಮೂಡಾ, ಸಿಬಿಐ ಎಲ್ಲ ವಿಚಾರದಲ್ಲೂ ಸಿದ್ದರಾಮಯ್ಯನವರು ನಿರಾಳರಾಗಬಹುದು. ಇನ್ನು ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪುಣ್ಯ ಸ್ನಾನದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಪುಣ್ಯ ಸ್ನಾನ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತಾ ಅನ್ನೋ ದಾಟಿಯ ಪ್ರಶ್ನೆಗಳು. ಹಾಗೆ ನೋಡಿದ್ರೆ ಕಾಂಗ್ರೆಸ್ ನಾಯಕರು ಕೂಡ ಬಹಳಷ್ಟು ಜನ ಬೆಳಗ್ಗೆ ಮನೇಲಿ ಪೂಜೆ ಮಾಡ್ತಾರೆ, ಹೊರಗಡೆ ಪೂಜೆ ಮಾಡ್ತಾರೆ, ಗುದ್ಲಿ ಪೂಜೆ ಮಾಡ್ತಾರೆ. ಕೇವಲ ಅಮಿತ್ ಶಾ ಅವರ ಮತ್ತೆ ಆ ಮಹಾಕುಂಭ ಮೇಳದ ಬಗ್ಗೆ ಪ್ರಶ್ನೆ ಯಾಕೆ ಅನ್ನೋ ಒಂದಷ್ಟು ಕೂಡ ಪ್ರತಿರೋಧ ಕೂಡ ವ್ಯಕ್ತವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆಯನ್ನು ಎತ್ತೋದೇ ಆದರೆ ಕಾಂಗ್ರೆಸ್ ನಾಯಕರು ಮನೇಲಿ ಪೂಜೆ ಮಾಡೋದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಗತ್ತೆ, ದೇವಸ್ಥಾನಕ್ಕೆ ಹೋಗೋದು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕೆ ಹಿಂಗೆ ಕಾಂಗ್ರೆಸ್ ಮನಸ್ಥಿತಿ ಯಾಕೆ ಹೋಗಲಿಲ್ಲ ಅನ್ನೋ ಪ್ರಶ್ನೆ ಒಂದಷ್ಟು ಅಗ್ಗಜಗ್ಗಾಟ ನಡೀತಾ ಇದೆ. ಇನ್ನು ಕೂಡ ಬೆಂಗಳೂರಲ್ಲಿ ಒಂದು ಗೀಸರಲ್ಲಿ ಕ್ಯಾಮ್ರಾ ಇಟ್ಟು ವಿಡಿಯೋ ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅನ್ನೋ ಸುದ್ದಿ ಬಹಳಷ್ಟು ಆಗಿತ್ತು. ಅದಾದ್ಮೇಲೆ ಎಲ್ಲರೂ ಮನೇಲಿ ಗೀಸರ್ ಚೆಕ್ ಮಾಡ್ಕೊಂಡಿದ್ರು ಏನಪ್ಪ ಕತೆ ಅಂತ. ಆದರೆ ಆ ಪ್ರಕರಣ ಮತ್ತೊಂದು ಟ್ವಿಸ್ಟ್ ಆಗಿದೆ. ಮತ್ತೊಂದು ಕಡೆ ಅಮೆರಿಕಾದಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗ್ತದೆ. ಎಲ್ಲರನ್ನೂ ಕೂಡ ಅಕ್ರಮ ವಲಸಿಗರನ್ನ ಹೊರಗಡೆ ಆಗಬೇಕು ಅನ್ನೋ ದಿಸೆಯಲ್ಲಿ ಕೆಲಸ ನಡೀತಾ ಇದೆ. ಎಲ್ಲ ಸುದ್ದಿಗಳು ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ಅಲ್ಲಿ ಇದೆ. ಯಾರ್ಯಾರು ಕರ್ನಾಟಕ ಟಿವಿಯನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ಅನ್ನ ಶುರು ಮಾಡೋಣ. ನಾನು ನಿಮ್ಮ ಶಿವಕುಮಾರ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತರು ಸೋಮವಾರ ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ತನಿಖಾ ವರದಿ ಸಲ್ಲಿಸಿದ್ದಾರೆ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂಬರ್ 1 ಆರೋಪಿಯಾಗಿದ್ದು, ಅವರ ಪತ್ನಿ ಬಿಎಂ ಪಾರ್ವತಿ 2ನೇ ಆರೋಪಿಯಾಗಿದ್ದಾರೆ. ಮೈಸೂರು ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಟಿಜೆ ಉದ್ದೇಶ್ ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಈ ಸಂಬಂಧ ತಪ್ಪದೆ ವರದಿ ಸಲ್ಲಿಸುವಂತೆ ಲೋಕಾಯುಕ್ತರಿಗೆ ನ್ಯಾಯಾಲಯ ಈ ಹಿಂದೆ ಸೂಚನೆ ಕೊಟ್ಟಿತ್ತು. ಬಳಿಕ ಮೂಡಾ ಹಗರಣ ಕುರಿತು ಕೇಂದ್ರೀಯ ತನಿಖಾ ದಳ ತನಿಖೆ ನಡೆಸುವಂತೆ ಕೋರಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನ ನ್ಯಾಯಪೀಠ ಕೈ ಎತ್ಕೊಂಡಿತ್ತು. ದೂರುದಾರರ ವಿರುದ್ಧ ವಾದ ಮಂಡಿಸಲು ಕಾಲಾವಕಾಶ ನೀಡುವಂತೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ನ್ಯಾಯಪೀಠದ ಮುಂದೆ ಮನವಿ ಮಾಡಿದ್ರು. ರಜೆ ನಂತರ ಬೆಂಗಳೂರಿನಲ್ಲಿ ನ್ಯಾಯಾಲಯವು ಮತ್ತೆ ಕಾರ್ಯನಿರ್ವಹಿಸಿದಾಗ ಈ ವಿಷಯವನ್ನ ವಿಚಾರಣೆಗೆ ತೆಗೆದುಕೊಳ್ಳಬಹುದು ಎಂದರು. ಆದರೆ ಇದಕ್ಕೆ ಒಪ್ಪದ ನ್ಯಾಯಪೀಠ ವಿಳಂಬ ಮಾಡದೆ ವಾದ ಮಂಡಿಸುವಂತೆ ಎಜಿಗೆ ಸೂಚನೆ ಕೊಟ್ಟಿತು. ವಕೀಲ ಕಪಿಲ್ ಸಿಬಾಲ್ ಅವರು ನ್ಯಾಯಾಲಯಕ್ಕೆ ಹಾಜರಾಗಲು ಕಾಲಾವಕಾಶ ಕೋರಿದ್ದು, ಸಮಯಾವಕಾಶದ ಅಗತ್ಯವಿದೆ ಅಂತ ಶಶಿಕಿರಣ್ ಶೆಟ್ಟಿ ಹೇಳಿದಾಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಾದ ಮಂಡಿಸಬಹುದು ಎಂದು ಪೀಠ ಹೇಳಿತು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ತಾಂತ್ರಿಕ ದೋಷವಿದೆ ಎಂದು ಎಜೆ ಹೇಳಿದ ನಂತರ ಹಿಂದೆ ವಾದ ಮಂಡಿಸುವಂತೆ ನ್ಯಾಯಪೀಠ ನಿರ್ದೇಶನ ಕೊಟ್ಟಿತು. ಪ್ರಕರಣದ 4ನೇ ಆರೋಪಿ ಭೂಮಾಲೀಕ ಜೆ ದೇವರಾಜ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ದುಷ್ಯಂತ್ ದವೇಯರ್ ತಮ್ಮ ಕಕ್ಷಿದಾರರು ಕ್ರಿಮಿನಲ್ ಮೊಕದ್ದಮೆ ಎದುರಿಸಿಲ್ಲ, ಈ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ಅಗತ್ಯವಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಅರ್ಜಿ ಸಲ್ಲಿಸಲಾಗಿದೆ ಅಂತ ದೂರಿದರು. ಇದಕ್ಕೂ ಮುನ್ನ ವಾದ ಮಂಡಿಸಿದ ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ಪ್ರಕರಣದಲ್ಲಿ ಆರೋಪಿಗಳ ನಂಟಿನ ಕುರಿತು ಎಲ್ಲಾ ದಾಖಲೆಗಳು ಮತ್ತು ಪುರಾವೆಗಳನ್ನ ಲೋಕಾಯುಕ್ತಕ್ಕೆ ಸಲ್ಲಿಸಿದ್ದಾನೆ. ಲೋಕಾಯುಕ್ತರು ಸೂಕ್ತ ರೀತಿಯಲ್ಲಿ ಈ ತನಿಖೆ ನಡೆಸಿಲ್ಲ, ಹಾಗಾಗಿ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಮನವಿ ಮಾಡಿದ್ರು. ಅಂತಿಮವಾಗಿ ಎರಡೂ ಕಡೆ ವಾದ ವಿವಾದ ಆಲಿಸಿದ ನ್ಯಾಯಪೀಠ ಆದೇಶವನ್ನ ಕಾಯ್ದಿರಿಸಿದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೆ ಇಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿತ್ತು. ಇದು ಕೂಡ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ಯಾಕೆಂದ್ರೆ ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಪತ್ನಿ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಒಂದು ರೀತಿ ನಿಗೂಢವಾಗಿದ್ದಾರೆ, ಖಾಸಗಿ ಆಗಿದ್ದಾರೆ. ಯಾವುದೇ ಪ್ರೋಗ್ರಾಮ್ ಅಲ್ಲಿ ಸಿದ್ದರಾಮಯ್ಯನವರ ಜೊತೆ ಪದಗ್ರಹಣದ ವೇಳೆ ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಜೊತೆ ಪಾರ್ವತಿಯವರು ಕಾಣಿಸ್ಕೊಂಡಿಲ್ಲ. ಆದರೆ ಇಡೀ ವಿಚಾರಣೆಗೆ ಹಾಜರಾಗಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿತ್ತು. ನೋಟಿಸ್ ಕೊಟ್ಟಿದ್ರು. ಏನು ಎತ್ತ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಇನ್ನು ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ನೀಡಿದ ಇಡಿ ಸಮನ್ಸ್ಗೆ ಹೈಕೋರ್ಟ್ ತಡೆ ನೀಡಿದೆ. ಮುಂದಿನ ವಿಚಾರಣೆವರೆಗೆ ಇಡಿ ಸಮನ್ಸ್ಗೆ ತಡೆ ನೀಡಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿದೆ.
ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ನೀಡಿತ್ತು. ಇದಕ್ಕೆ ತಡೆ ನೀಡುವಂತೆ ಪತ್ನಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಪಾರ್ವತಿ ಅವರಿಗೆ ತಾತ್ಕಾಲಿಕ ರಿಲೀಫ್ ನೀಡಿದೆ. ಸಿಎಂ ಪತ್ನಿ ಪಾರ್ವತಿ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದ ಮಂಡಿಸಿದ್ದು 14 ಸೈಟ್ ಅಕ್ರಮವಾಗಿ ಹಂಚಿಕೆ ಮಾಡಿದ ಆರೋಪವಿದೆ. ಅಪರಾಧದಿಂದ ಗಳಿಸಿದ ಹಣವಿಲ್ಲದಿದ್ದರೂ ತನಿಖೆ ನಡೆಸುತ್ತಿದ್ದೆ, ಹೀಗಾಗಿ ತನಿಖೆಗೆ ತಡೆ ನೀಡುವಂತೆ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಈ ಟೈಮಲ್ಲಿ ನಾಗಪ್ರಸನ್ನ ಅವರು ಕೇಳ್ತಾರೆ, ಸಿಎಂ ಪ್ರಕರಣದ ವಿಚಾರಣೆ ನಡೆಯುವಾಗ ಇದರಲ್ಲಿ ಯಾಕೆ ಮುಂದುವರಿತಿದ್ದೀರಿ ಅಂತ ಇಡಿ ಪರ ವಕೀಲರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಇಡಿ ಪರ ವಕೀಲ ಎಎಸ್ಸಿ ಅರವಿಂದ್ ಕಾಮತ್ ಅವರು ಹೇಳ್ತಾರೆ, ಮುಡಾ ಪ್ರಕರಣದಲ್ಲಿ ಸಿಎಂ ಪತ್ನಿ ಪಾರ್ವತಿ 2ನೇ ಆರೋಪಿ. ಅವರ ಮೇಲೆ ಅಕ್ರಮವಾಗಿ ಸೈಟ್ಗಳನ್ನು ಪಡೆದ ಆರೋಪ ಇದೆ. ಪಿಎಂಎಲ್ಎ ಕಾಯ್ದೆಯಡಿ ಅನುಸೂಚಿತ ಕೇಸ್ ಇದೆ ಅಂತ ಉತ್ತರವನ್ನು ಕೊಡ್ತಾರೆ. ಆಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೇಳ್ತಾರೆ, ಅಪರಾಧದಿಂದ ಗಳಿಸಿದ ಸಂಪತ್ತು ಈಗಿಲ್ವಲ್ಲ, ಇಡಿ ತನಿಖೆಯಿಂದ ಹೈಕೋರ್ಟ್ ಕಾಯ್ದಿರಿಸಿರುವ ಕೇಸ್ಗೆ ಹಾನಿಯಾಗಬಾರದು, ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನ ಸಲ್ಲಿಸುವಂತಿಲ್ಲವೆಂದು ಆದೇಶ ನೀಡಿದ್ದೇನೆ. ಈಗ ಇಡಿ ತನಿಖೆಗೆ ಅವಕಾಶ ನೀಡುವುದು ಹೇಗೆ? ಈಗಾಗಲೇ ತನಿಖೆ ನಡೆಸಬೇಕಾದ ತುರ್ತು ಅಗತ್ಯವೇನಿದೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಇಡಿ ಪರ ವಕೀಲ ಎಸಿ ಅರವಿಂದ್ ಕಾಮತ್ ಹೇಳ್ತಾರೆ, ವಿಚಾರಣೆಗೆ ಹಾಜರಾಗಿ ದಾಖಲೆಗಳನ್ನು ಹಾಜರುಪಡಿಸಿ ಎಂದಷ್ಟೇ ಹೇಳಿದ್ದೇವೆ. ಇದರಿಂದ ಹೈಕೋರ್ಟ್ ಮುಂದಿರುವ ಕೇಸ್ಗೆ ಅಡ್ಡಿ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಸೊ ಆದ್ರೆ ತಕ್ಷಣ ಅಂತಿಮವಾಗಿ ಇದಕ್ಕೆ ತಡೆಯನ್ನ ಕೊಡಲಾಗಿದೆ. ಇಡಿ ವಿಚಾರಣೆಗೆ ಅಂದ್ರೆ ಹಾಜರಾಗಬೇಕಾಗಿತ್ತು, ಅದಕ್ಕೆ ತಡೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಪಾರ್ವತಿ ಅವರು ಬಹಿರಂಗವಾಗಿ ಬಂದು ವಿಚಾರಣೆ ಫೇಸ್ ಮಾಡೋ ಒಂದಷ್ಟು ಮುಜುಗರಕ್ಕೆ ಗೋಜಿಗೆ ಹೋಗಬೇಕಾಗಿತ್ತು, ಅದಕ್ಕೆ ಬ್ರೇಕ್ ಬಿದ್ದಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಒಂದು ರೀತಿ ಆತಂಕವನ್ನ ಮತ್ತೆ ಟೆನ್ಷನ್ ಅನ್ನ ಫೇಸ್ ಮಾಡ್ತಿರೋ ಸತ್ಯ ಅನ್ಸುತ್ತೆ. ಯಾಕಂದ್ರೆ ವಿಚಾರಣೆಗೆ ಹಾಜರಾಗಿ ಇಡೀ ದಿನ ಮುಖ್ಯಮಂತ್ರಿಗಳ ಪತ್ನಿ ಇಡಿ ಕಚೇರಿಯಲ್ಲಿ ಅಂತ ನಮ್ಮ ಮಾಧ್ಯಮಗಳು ಬ್ರೇಕಿಂಗ್ ನ್ಯೂಸ್ ಹಾಕೊಂಡು ಹೋಗ್ತಿರ್ತಿದ್ರು. ಅದಕ್ಕೊಂದು ರೀತಿ ಬ್ರೇಕ್ ಬಿದ್ದಿದೆ. ಬಟ್ ಎಲ್ಲ ಒಂದ್ ಕಡೆ ಏನು ಸಿಬಿಐಗೆ ಪ್ರಕರಣವನ್ನು ಕೊಡಬೇಕು ಅನ್ನೋ ತೀರ್ಪು, ಅದೇನು ಆದೇಶ ಪೆಂಡಿಂಗ್ ಇದೆ. ಅದು ಬಂದ ಮೇಲೆ ಸಿಬಿಐಗೆ ಹೋದ್ರೆ ಪ್ರಕರಣ ಮತ್ತಷ್ಟು ಮಗದಷ್ಟು ಹಿನ್ನಡೆಯೋ ಮುಜುಗರವೋ ಆಗಬಹುದು. ಅವರು ಹೈಕೋರ್ಟಲ್ಲಿ ಕೊಡೋದು ಬೇಡ ಸಿಬಿಐಗೆ ಅಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಇಡಿಗಿಲ್ ತಡೆ ಇದೆ, ಬಟ್ ಲೋಕಾಯುಕ್ತ ವರದಿ ಇವೆಲ್ಲ ಲೆಕ್ಕಾಚಾರಗಳಿದೆ. ಸಿಬಿಐಗೆ ಪ್ರಕರಣ ವರ್ಗಾವಣೆ ಆದರೆ ಆಗಬೇಕು ಅಂತ ಹೈಕೋರ್ಟೇ ವರ್ಗಾವಣೆ ಮಾಡಿದ್ರೆ ಇನ್ನು ಸುಪ್ರೀಂ ಕೋರ್ಟ್ಗೂ ಹೆಚ್ಚು ಕಮ್ಮಿ ಅವ್ರದ್ದೇ ಆಗುತ್ತೆ. ಕರೆಕ್ಟು ಸಿಬಿಐ ಕೊಟ್ಟಿರೋದು ಅಂತ ಹೇಳ್ಬೋದೇನೋ. ಬಟ್ ಎಲ್ಲ ಒಂದು ಕಡೆ ಕಷ್ಟಕರ ಸನ್ನಿವೇಶ ಈ ಕ್ಷಣಕ್ಕೆ ಫೇಸ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಫ್ಯಾಮಿಲಿ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಸಂಬಂಧಪಟ್ಟಂಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಮಾತನಾಡಿದ್ದಾರೆ. ಏನಂತ, ಸಿಎಂ ಪತ್ನಿಯಾಗಿ ಬೈರತಿ ಸುರೇಶ್ ಇಡಿಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾವ್ರೆ. ಹೌದು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡಾ ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮತ್ತು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಇಡಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಬಿಜೆಪಿ ಸೋಮವಾರ ಹೇಳಿದೆ. ಮಂಗಳವಾರ ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಪಾರ್ವತಿ ಹಾಗೂ ಬೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ನೀಡಿದೆ, ಆದರೆ ಇದಕ್ಕೆ ತಡೆ ಕೊಟ್ಟಿದೆ. ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಸೋದರ ಮಾವ ಮಲ್ಲಿಕಾರ್ಜುನ ಸ್ವಾಮಿ ಮತ್ತಿತರ ಆರೋಪಿಗಳಾಗಿದ್ದಾರೆ. ಮೈಸೂರಿನ ಕೆಸರೆ ಗ್ರಾಮದಲ್ಲಿ ಸ್ವಾಧೀನಪಡಿಸಿಕೊಂಡ ಪಾರ್ವತಿ ಅವರ 3 ಎಕರೆ 16 ಗುಂಟೆ ಭೂಮಿಗೆ ಬದಲಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮೈಸೂರಿನ ಹೃದಯ ಭಾಗದಲ್ಲಿನ 14 ನಿವೇಶನಗಳನ್ನು ಪಡೆದ ಆರೋಪವಿದೆ. ಲೋಕಾಯುಕ್ತ ಪೊಲೀಸರಿಲ್ಲದೆ ಜಾರಿ ನಿರ್ದೇಶನಾಲಯ ಕೂಡ ಈ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸಿದೆ. ಈ ಬಗ್ಗೆ ವಿಜೇಂದ್ರ ಮಾತನಾಡ್ತಾ ಹೇಳ್ತಾರೆ, ಸಿಎಂ ಪತ್ನಿ ಮತ್ತೆ ಬೈರತಿ ಸುರೇಶ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರ ಮಾತು. ಜೊತೆಗೆ ಸಿದ್ದರಾಮಯ್ಯ ಹಾಗೂ ಇತರರಿಗೆ ಕ್ಲೀನ್ ಚಿಟ್ ನೀಡಿ ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ಗೆ ಕ್ಲೋಸರ್ ರಿಪೋರ್ಟ್ ಸಲ್ಲಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಅಂತ ಕೂಡ ವಿಜೇಂದ್ರ ತಿಳಿಸಿದ್ದಾರೆ. ಪ್ರಕರಣ ರಾಜಕೀಯ ಪ್ರೇರಿತ ಎಂಬ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ನಾನು ಗಮನಿಸಿದ್ದೇನೆ. ಆದರೆ ಹಾಗೆ ಹೇಳುವಾಗ ಶಿವಕುಮಾರ್ ಮುಖದಲ್ಲಿ ಮಂದಹಾಸ ಎದ್ದು ಕಾಣ್ತಾ ಇದ್ದು, ವಿಷಯ ಏನೇ ಆಗಿರಬಹುದು, ಆದರೆ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನದಲ್ಲಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದು ಭಾರಿ ಹಿನ್ನಡೆ ಅನ್ನೋದು ವಿಜೇಂದ್ರ ಅವರ ಹೇಳಿಕೆ. ಇನ್ನು ಪಾರ್ವತಿ ಅವರು ನಿವೇಶನಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಆಯುಕ್ತರಿಗೆ ಪತ್ರ ಬರೆದ ನಂತರ ಮುಖ್ಯಮಂತ್ರಿ ಮೂಡಾ ಹಗರಣದಿಂದ ಹೊರಬರುತ್ತೇನೆ ಅಂತ ಅನ್ಕೊಂಡಿದ್ರು. ಆದರೆ ಇಡೀ ನೋಟಿಸ್ ಕೊಟ್ಟಿರೋದು ಅವ್ರಿಗೆ ನೋವಾಗಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ಅದಕ್ಕೆ ಸ್ಟೇ ಸಿಕ್ಕಿದೆ. ಯಾಕಂದ್ರೆ ವಿಜೇಂದ್ರ ಅವರು ಕೂಡ ಅವ್ರ ತಂದೆ ಪ್ರಕರಣಗಳ ಬಹಳಷ್ಟು ಹತ್ರದಿಂದ ನೋಡಿದ್ದಾರೆ. ಹಾಗಾಗಿ ಯಾವ ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಗೊತ್ತು ಅವ್ರಿಗೆ, ವಿಜೇಂದ್ರ ಅವ್ರಿಗೆ. ಹಾಗಾಗಿ ಹೇಳ್ತಾರೆ. ಇನ್ನು ಡಿ ಕೆ ಶಿವಕುಮಾರ್ ಯಾವ ರೀತಿ ರಿಯಾಕ್ಟ್ ಮಾಡೋದು ನೋಡಿದ್ರಲ್ಲ, ಬಹಳ ಖುಷಿಯಿಂದಿತ್ತು, ಅವ್ರ ಮುಖದಲ್ಲಿ ಖುಷಿ ಕಾಣ್ತಾ ಇತ್ತು ಅಂತ. ಸಹಜವಾಗಿ ಈ ಒಂದು ಪ್ರಕರಣ ಸಿದ್ದರಾಮಯ್ಯ ವಿರೋಧಿಗಳಿಗೆ ಖುಷಿಯನ್ನ ಕೊಡಬಹುದು. ಒಂದು ವಿಷಯ ಆಗುತ್ತಿರಲಿ, ಎಲ್ಲರೂ ಕೇವಲ 14 ಸೈಟು ಅಂತ ಮಾತನಾಡ್ತಿದ್ರು ಕೂಡ. ಅವ್ರದ್ದು ಅವತ್ತು ಅವ್ರು ಹೇಳಿದ್ರು, ನಮ್ದು 62 ಕೋಟಿ ಮೌಲ್ಯದು ಬಿಡಕ್ಕಾಗತ್ತಾ ಹಂಗೆ ಅಂತ ಹೇಳಿದ್ರು. ಆದರೆ ಸಿದ್ದರಾಮಯ್ಯನವ್ರಿಗಿಂತ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದವರು ಒಳ್ಳೊಳ್ಳೆ ಪೋಸ್ಟಲ್ಲಿ ಕೂತಿದ್ದಾರೆ.
ವಿಜಯೇಂದ್ರ ಅವ್ರ ತಂದೆ ಯಡಿಯೂರಪ್ಪನವರು ಕೂಡ ಕೋರ್ಟ್ಗೆ ಹೋಗಿ ಜೈಲಿಗೆ ಹೋಗಿ ಬಂದವ್ರೆ. ಇನ್ನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡ್ತಾರೆ, ವಿಜಯೇಂದ್ರ ನಗ್ನಗ್ತಾ ಇದ್ರು ಅಂತ. ಇರ್ಬೋದೇನೋ, ಅದೇನು ಮಾಡೋಕ್ಕಾಗತ್ತೆ, ಇನ್ನು ಕೋರ್ಟ್ನೇನು ಬ್ರೇಕ್ ಹಾಕೋಕ್ಕಾಗತ್ತೇನೋ ಡಿ ಕೆ ಶಿವಕುಮಾರ್. ಆದರೆ ಕಂಪೇರ್ ಟು ಇತರ ಲೂಟಿಕೋರ ಭ್ರಷ್ಟ ರಾಜಕಾರಣಿಗಳಿಗಿಂತ ಸಿದ್ದರಾಮಯ್ಯ ಏನು ಹೋಲಿಸಲ್ಲ. ಸಿದ್ದರಾಮಯ್ಯ ಏನು ಲೂಟಿಕೋರ ಅಲ್ಲ, ಸಿದ್ದರಾಮಯ್ಯ ಏನು ಅತಿಭ್ರಷ್ಟ ಅಲ್ಲ ಅನ್ನೋದು ಜನಸಾಮಾನ್ಯರಿಗೆ ಅನ್ಸುತ್ತೆ. ಸಾವಿರಾರು ಕೋಟಿ ನೂರಾರು ಕೋಟಿ ನುಂಗ್ದವರೆಲ್ಲ ಕಾಲರ್ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಿದ್ದರಾಮಯ್ಯನವ್ರ ಪಾಪ ಇದ್ಯಾವುದೋ 14 ಸೆಟ್ಟಲ್ಲಿ ತಗ್ಲಾಕ್ಬಿಡ್ತಾವ್ರಲ್ಲಪ್ಪ ಅಂತ. ತಪ್ಪೇ. ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಸಿಗಲ್ಲ. ಅಡಕೆ ಕದ್ದಾಗ ಹೋದಂಥ ಮಾನ ಆನೆ ಕೊಟ್ಟರು ಸಿಗಲ್ಲ. ಯಾಕಂದರೆ ಈ ಪ್ರಕರಣದಲ್ಲಿ ಕೋರ್ಟ್ ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಬೇಕಾದ್ರೆ ಹೈಕೋರ್ಟ್ ಅವತ್ತು ಮೇಲ್ನೋಟಕ್ಕೆ ಈ ಪ್ರಕರಣದಲ್ಲಿ ತಪ್ಪಾಗಿದೆ, ಇನ್ಫ್ಲೂಯೆನ್ಸ್ ಆಗಿದೆ ಅನ್ನೋದು ಕಾಣ್ತಿದೆ ಅನ್ನೋ ಆಧಾರದ ಮೇಲೆ ಕೊಟ್ಟಿದ್ರು, ಇಲ್ಲ ಅಂತೇನಿಲ್ಲ. ಅದನ್ನು ವಾಪಸ್ ಕೊಡ್ಲಾಗಿ ಒಂದು ಪ್ರಕರಣದಲ್ಲಿ ವಾಪಸ್ ಹಂಗಾರೆ ಎಲ್ಲ ಪ್ರಶ್ನೆ ಎತ್ತಿದ್ರಪ್ಪ. ಕಳ್ಳ ಕದ್ಬಿಡ್ತಾನೆ. ಈಗ ಮಂಗಳೂರಲ್ಲಿ ಬ್ಯಾಂಕ್ ಲೂಟಿ ಆಯಿತು, ಕಳ್ಳನ ಅರೆಸ್ಟ್ ಮಾಡೋರು ಈಗ ಕೊಟ್ಬಿಟ್ಟ, ಹಂಗಾರೆ ಅವ್ನು ಬಿಟ್ಬಿಡಕ್ಕಾಗತ್ತೇನು? ಹಾಗಾಗಿ ಎಲ್ರಿಗೂ ನ್ಯಾಯಾಲಯ ಒಂದೇ, ನ್ಯಾಯ ಒಂದೇ. ವಾಪಸ್ ಕೊಟ್ಟಿರ್ಬೋದು. ಒಂದಂತೂ ಸತ್ಯ, ಬೇರೆ ರಾಜಕಾರಣಿಗಳು ಲೂಟಿ ಮಾಡ್ದಂಗೆ, ದೋಚದಂಗೆ, ದರೋಡೆ ಮಾಡ್ದಂಗೆ ಸಿದ್ದರಾಮಯ್ಯವ್ರು ಮಾಡಿಲ್ಲ ಅನ್ನೋದಂತೂ ಸತ್ಯ. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಅವಾಗ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಏನಂದರೆ ಬಾಬ್ರಿ ಮಸೀದಿ ಹೊಡೆದ ರಾಮ ಮಂದಿರ ನಿರ್ಮಾಣ ಮಾಡಿದ್ರು, ಒಬ್ಬ ಮುಸಲ್ಮಾನ ಕೂಡ ಅದನ್ನು ವಿರೋಧ ಮಾಡಲಿಲ್ಲ. ಹಿಂದೂಗಳಿಗೆ ಹೋಲಿಕೆ ಮಾಡಿದರೆ ಮುಸ್ಲಿಮರು ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ವಸತಿ ಇಲಾಖೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು, ದೇವಸ್ಥಾನ ಒಡೆದು ಬೇರೆ ಏನೋ ಕಟ್ಟಿದ್ರೆ ಸುಮ್ಮನೆ ಇರ್ತೀವ, ಆದರೆ ರಾಜಕೀಯ ದುರುಪಯೋಗ ಮಾಡಿಕೊಳ್ಳಲಾಗ್ತದೆ ಎಂದಿದ್ದಾರೆ. ಮುಸ್ಲಿಮರಿಗೆ ಜಮೀನು ಇಲ್ಲ, ಬಹುತೇಕರು ಕಾರ್ಮಿಕರು, ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಸೃಷ್ಟಿಸುವುದು ಸರಿಯಲ್ಲ. ಮುಸ್ಲಿಮರು ಸಹ ನಮ್ಮ ದೇಶದವರೇ, ಮಂಗಳ ಗ್ರಹದಿಂದ ಬಂದಿಲ್ಲ. ತುಷ್ಟೀಕರಣ ಮಾಡಿ ಬಡವರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಮುಸ್ಲಿಂ ಹುಡುಗಿಯರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ. ಹಿಂದೂ ಮುಸ್ಲಿಂ ಒಂದಾಗಿ ಹೋಗಬೇಕು, ಇಲ್ಲದಿದ್ರೆ ದೇಶ ಇಬ್ಬಾಗ ಆಗಬಹುದು ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಹಣ ಇಲ್ಲ ಅಂತ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ. ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ, ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ದಾರೆ. ಹಣದ ಕೊರತೆ ಅಂತ ಹೇಳ್ತಾರೆ. ಬೊಮ್ಮಾಯಿ ಸಿಎಂ ಆದಾಗ 35,000 ಕೋಟಿ ರು ಬಿಲ್ ಬಾಕಿ ಇತ್ತು. ಆ ಬಿಲ್ ನಾವು ನೀಡಲೇಬೇಕಿದೆ, ಹೀಗಾಗಿ ಸ್ವಲ್ಪ ತೊಂದರೆ ಆಗಿತ್ತು, ಇದೀಗ ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ತಾರೆ. ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗಾ ಶಾಸಕರು, ಆದರೆ ಇತಿಹಾಸವನ್ನು ಅರ್ಧ ಓದ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಬಾಬ್ರಿ ಮಸೀದಿ ಧ್ವಂಸ ಮಾಡಿ ರಾಮ ಮಂದಿರ ಕಟ್ಟೋಕೆ ಹೋದಾಗ ಮುಸಲ್ಮಾನರು ಅದಕ್ಕೆ ವಿರೋಧ ಮಾಡಲಿಲ್ಲ ಅನ್ನೋ ದಾಟಿ ಹೇಳಿಕೆ. ಹಾಗಾದರೆ ದೇವಸ್ಥಾನವನ್ನೇ ಒಡೆದೇ ತಾನೆ ಬಾಬ್ರಿ ಮಸೀದಿ ಕಟ್ಟಿದ್ದು, ಕನಿಷ್ಠ ಪರಿಜ್ಞಾನ ಯಾಕಿಲ್ಲ ಇವ್ರಿಗೆ ಅಂತ. ಇನ್ನು ಬೇರೆ ಕಡೆ ಎಲ್ಲೋ ಪ್ರಶ್ನೆಗಳಿಲ್ವಲ್ಲ. ಇನ್ನು ಇಡೀ ದೇಶದಲ್ಲಿರೋ ಎಲ್ಲ ಮಸೀದಿಗಳ ಬಗ್ಗೆ ವಿರೋಧ ಮಾಡ್ತಿದ್ದಾರಾ? ಕನಿಷ್ಠ ಪರಿಜ್ಞಾನ. ಓಕೆ, ಬಾಬ್ರಿ ಮಸೀದಿ ಧ್ವಂಸ ಮಾಡಿ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ, ಈಗ ಓಕೆ, ಆ ಬಾಬ್ರಿ ಮಸೀದಿನ ಯಾವುದ್ರ ಮೇಲೆ ಕಟ್ಟಿದ್ರು ಅನ್ನೋ ಕನಿಷ್ಠ ಪರಿಜ್ಞಾನ ಮಂತ್ರಿ ಆಗಿದ್ರು ಬಸವರಾಜ ರಾಯರೆಡ್ಡಿ ಅವರು. ಯಲಬುರ್ಗಾ ಶಾಸಕರು. ರಾಜಕಾರಣದಲ್ಲಿ ವಿರೋಧ, ಮುಸಲ್ಮಾನ 100 ವೋಟ್ ಆಗ್ತಾನೆ ಇದ್ದಾರೆ. 100 ವೋಟಲ್ಲಿ 100 ವೋಟ್ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಬೀಳ್ತಿದೆ. ಹೀಗಿದ್ದಾಗಲೂ ಸಹ ಈ ರೀತಿಯ ಓಲೈಕೆ ಅನಿವಾರ್ಯನಾ ಅಂತ ಕಾಡುತ್ತೆ. ಯಾವೊಬ್ರು ಮುಸಲ್ಮಾನರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ. ಬಹುತೇಕ ಮಂದಿ ರಾಮ ಮಂದಿರಕ್ಕೆ ಅಂತಂದ್ರೆ ಅವ್ರಿಗೆ ಅರಿವಿತ್ತು, ಆ ಕಾರಣಕ್ಕೆ ವಿರೋಧ ಮಾಡಲಿಲ್ಲ. ನಿಮ್ಗೆ ಅರಿವಿಲ್ಲ, ಹಾಗಾಗಿ ನೀವು ಮಾತಾಡ್ತಿದ್ರಿ ಬಸವರಾಜ ರಾಯರೆಡ್ಡಿ ಅವರೇ. ಬಾಬ್ರಿ ಮಸೀದಿ ಧ್ವಂಸ ಮಾಡಿ ರಾಮ ಮಂದಿರ ಕಟ್ಟಿದ್ದಾರೆ ಅನ್ನೋದಾದ್ರೆ, ಬಾಬ್ರಿ ಮಸೀದಿ ಕಟ್ಟಕ್ಕೆ ಮುಂಚೆ ಅಲ್ಲಿ ಏನಿತ್ತು? ರಾಮ ಮಂದಿರನೇ ತಾನೆ. ಯಾಕೆ ಅರ್ಧಂಬರ್ಧ ಇತಿಹಾಸವನ್ನ ಮಾತನಾಡ್ತೀರಿ? ಸಹಜವಾಗಿ ಬೇರೆದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಯಾಕೆ ತಕರಾರು ಎತ್ತಿಲ್ಲ ಮುಸಲ್ಮಾನರು ಅಂದ್ರೆ, ಹೌದು ತಪ್ಪಾಗಿತ್ತು, ಬಾಬರ್ ಅವತ್ತು ಮಾಡಿದಂಥ ಸನ್ನಿವೇಶಗಳವತ್ತು ತಪ್ಪಿತ್ತದು ಅನ್ನೋ ಕಾರಣಕ್ಕೆ ತಾನೆ ಎಲ್ಲ ಮುಸಲ್ಮಾನರು ಸುಮ್ಮನಿರೋದು. ಅವ್ರು ಎಜುಕೇಟೆಡ್ ಇದ್ದಾರೆ, ಅವ್ರಿಗೆ ತಿಳುವಳಿಕೆ ಇದೆ. ರಾಜಕಾರಣ ಮಾಡೋಕೆ ನಿಮಗೆ ತಿಳುವಳಿಕೆ ಇಲ್ಲ ಅಂತ ಕಾಣುತ್ತೆ. ಅಂಡ್ ಎರಡನೇದು, ಮುಸಲ್ಮಾನ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು, ಭೂಮಿ ಇಲ್ಲ, ಜಮೀನಿಲ್ಲ, ಅವ್ರಿಗೆ ತೊಂದರೆಲಿದ್ದಾರೆ ಅನ್ನೋದಾದರೆ, ಬಹುತೇಕ ಮುಸಲ್ಮಾನ ಸಮುದಾಯದ ಮತವನ್ನು ಪಡೆಯೋದು ಯಾರು? ಖನಿಜಾ ಫಾತಿಮಾ ಅವ್ರನ್ನ ಹೊರತುಪಡಿಸಿದ್ರೆ, ಕಮರುಲ್ಲಾ ಇಸ್ಲಾಂ ತೀರ್ಕೊಂಡ್ರು, ಅವ್ರ ಪತ್ನಿಗೆ ಟಿಕೆಟ್ ಕೊಟ್ರಿ ಅನ್ನೋದು ಬಿಟ್ರೆ, ಯಾಕೆ ಇತರ ಮುಸಲ್ಮಾನರು ಬಹುಸಂಖ್ಯಾತರಿರೋ ಜಾಗದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಯಾಕೆ ಕೊಡ್ತಾ ಇಲ್ಲ ಮಹಿಳೆಯರಿಗೆ ನೀವು? ಹಾಗಾದ್ರೆ ಅಲ್ವಾ? ಬಸವರಾಜ ರಾಯರೆಡ್ಡಿ ಅವರಿಂದ ಇಂಥ ಹೇಳಿಕೆನ ನಿರೀಕ್ಷೆ ಮಾಡಿರಲಿಲ್ಲ ನಾವು. ಪ್ರಬುದ್ಧರು, ಬುದ್ಧಿವಂತರು, ಹಿರಿಯ ರಾಜಕಾರಣಿ. ಬಾಬ್ರಿ ಮಸೀದಿ ಕೆಡವಿ ರಾಮ ಮಂದಿರ ಕಟ್ಟೋದು ಸುಮ್ಮನೆ ಇದ್ದಾರೆ ಅಂತ ಅನ್ನೋದಾದ್ರೆ ಅದು ಮೆಚ್ಚಬೇಕು ಅನ್ನೋ ದಾಟಿ ಇದೆಯಲ್ಲ. ಹಾಗಾದ್ರೆ ಬಾಬ್ರಿ ಮಸೀದಿ ಕಟ್ಟಿದ್ ಯಾವ್ದ್ರ ಮೇಲೆ?
ರಾಯರೆಡ್ಡಿ ಅವರೇ, ನೀವು ಇದ್ರ ಹೇಳಿಕೆ ಕೊಟ್ಟಿಲ್ಲ ಅಂದ್ರೆ ಮುಸ್ಲಿಮ್ಸ್ ಕಾಂಗ್ರೆಸ್ಗೆ ಓಟ್ ಹಾಕೋದು, ಇದು ನಿಮ್ಮಿಂದ ನಿರೀಕ್ಷೆ ಮಾಡಿಲ್ಲ. ಅವ್ರು ಆರ್ಥಿಕವಾಗಿ ಉದ್ಧಾರ ಮಾಡಬೇಕು, ಎಜುಕೇಶನ್ ಹೇಗೆ ಕೊಡಬೇಕು ಅನ್ನೋ ದಿಸೆಯಲ್ಲಿ ಆಲೋಚನೆ ಮಾಡದೆ ಈ ರೀತಿ ಹೇಳಿಕೆಗಳಿದೆಯಲ್ಲ, ಇದನ್ನ ಯಾರು ಯಾಕೆ ತಕರಾರು ಮಾಡಿಲ್ಲ ಮುಸಲ್ಮಾನರು ಅಂತಂದ್ರೆ ಮುಸಲ್ಮಾನರು ಗೊತ್ತಿತ್ತದು. ಮುಸಲ್ಮಾನರು ಗೊತ್ತಿತ್ತು ಅಲ್ಲಿ ಯಾವ ಮೊದಲೇನಿತ್ತು ಅನ್ನೋದು ಗೊತ್ತಿತ್ತು ಅವ್ರಿಗೆ. ಆ ಕಾರಣಕ್ಕೆ ಅದನ್ನ ಇದು ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಏನು, ಜಾತಿ ಮಾಡಿದ್ರೆ ನಿರ್ನಾಮ ಆಗ್ತೇನೆ ಅಂತ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ. ನನ್ನ ಜಾತಿ ಇಲ್ಲ, ನನಗೆ ನನ್ನ ಮಕ್ಕಳು ಮೊಮ್ಮಕ್ಕಳ ಮೇಲೆ ಹಾಣೆ ಮಾಡಿ ಹೇಳ್ತಾನೆ, ಯಾವತ್ತು ಜಾತಿ ಮಾಡಲ್ಲ, ಜಾತಿ ಮಾಡಿದ್ರೆ ನಿರ್ನಾಮ ಆಗ್ತೇನೆ, ಜಾತಿ ಬಗ್ಗೆ ಯೋಚನೆ ಮಾಡಲ್ಲ, ನಾನು ಇರೋದೇ ಬಡವರಿಗೆ, ಇಸ್ಲಾಂನಲ್ಲಿ ಜಾತಿ ಭೇದ ಮಾಡು ಅಂತ ಹೇಳಿಲ್ಲ. ಬಿಜೆಪಿಯವರು ಜಾತಿ ಭೇದ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾನು ಮೊದಲು ಕನ್ನಡಿಗ, ನಂತರ ಮುಸಲ್ಮಾನ್, ಜಾತಿ ಮಾಡುವುದಾದರೆ ಯಾರು ರಾಜಕೀಯಕ್ಕೆ ಬರಬೇಡಿ, ಜಾತಿ ಮಾಡಿದ್ರೆ ಅವರು ಅವರ ಮಕ್ಕಳ ಹುಳ ಬಿದ್ದು ಸಾಯ್ತಾರೆ. ವಕ್ಫ್ ವಿಚಾರವಾಗಿ ಬಿಜೆಪಿಯವರು ಏನೇನೋ ಮಾಡಿಬಿಟ್ರು. 17,000 ಎಕರೆ ವಕ್ಫ್ ಭೂಮಿ ಕಬಳಿಕೆ ಆಗಿದೆ. ರಾಜ್ಯದಲ್ಲಿ ಎಲ್ಲಾ ಜಾತಿಯವರು ಪ್ರೀತಿಯಿಂದ ಇದ್ದಾರೆ. ಆದರೆ ಬಿಜೆಪಿಯವರು ಕೆಡಿಸುವ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿಯವರಿಗೆ ಹಿಂದೂ ಬೇಕಿಲ್ಲ, ಮುಸಲ್ಮಾನರು ಬೇಡ ಅಂತ ವಾಗ್ದಾಳಿ ಮಾಡಿದ್ರು. ಬಹಳ ಖುಷಿ ಆಗುತ್ತೆ ಜಮೀರ್ ಅಹಮದ್ ಖಾನ್ ಅವ್ರ ಹೇಳಿಕೆಯಲ್ಲಿ. ಜಾತಿ ಬೇಡ ಅಂತಾರೆ. ಜಾತಿ ಹೆಸರಲ್ಲಿ ಮುಖ್ಯಮಂತ್ರಿಯವರು ಆಗ್ಬೇಕು ಅಂತ ಆಗ್ತಿರೋ ಚರ್ಚೆ ಟೈಮಲ್ಲಿ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ ಜಮೀರ್ ಅಹಮದ್ ಖಾನ್ ಅವರೇ? ಒಕ್ಕಲಿಗ ಸಿಎಂ, SC/ST ಸಿಎಂ, ಈ ಜಾತಿಗೆ ಪ್ರಾಧಾನ್ಯತೆ ಬೇಕು ಅಂತ ಕಾಂಗ್ರೆಸ್ ಅಲ್ಲೇ ಚರ್ಚೆ ಆಗ್ತದೆ, ಯಾಕೆ ಸುಮ್ಮನೆ ಇದ್ದೀರಿ? ನಾನು ಮೊದಲು ಕನ್ನಡಿಗ, ಓಕೆ, ಚಾಮರಾಜಪೇಟೆಯಲ್ಲಿ ಎಷ್ಟು ಪ್ರಮಾಣದ ಕನ್ನಡಿಗ ಇದೆ, ಏನ್ ಕತೆ? ಹೌದು, ಬಹಳ ಪ್ರೀತಿಯಿಂದ ಜೋಬಲ್ಲಿಂದ 500 ರೂಪಾಯಿ ನೋಟ್ ತೆಗೆದು ಕತೆ ನೋಟ್ ತೆಗೆದು ಹಂಗಂಗೆ ಎಣ್ಸಿ ಕೊಡ್ತೀರಿ. 5,000 5,000 10,000 10,000 5,500 ಕೊಡಲ್ಲ, 10,500 ಕೊಡಲ್ಲ, 9,500 ಕೊಡಲ್ಲ, ಕಡಿಮೆ ಮಾಡಲ್ಲ. ನಾನು ಮೊದಲು ಕನ್ನಡಿಗ ಅನ್ನೋದಾದ್ರೆ ಚಾಮರಾಜಪೇಟೆ ಎಷ್ಟು ಸಮುದಾಯದಲ್ಲಿ ಕನ್ನಡವನ್ನು ಕಲಿಸೋಕೆ ಕೊಟ್ಟಿದ್ದೀರಿ? ನಾನು ನಜ್ಮಾನ್ ನಜೀರ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೆ ಇದೇ ಸ್ಟುಡಿಯೋದಲ್ಲಿ. ಇಲ್ಲಿ ಅವ್ರು ಹೇಳ್ತಿದ್ರು ಮುಸಲ್ಮಾನರು ಭಾಷೆ ಕನ್ನಡವನ್ನು ಬಳಸ್ಬಿಟ್ರೆ ಸಮಸ್ಯೆನೇ ಇರಲ್ಲ ಅಂತ. ಸೊ ಹಾಗಾಗಿ ನಾನು ಮೊದಲು ಕನ್ನಡಿಗ ಅನ್ನೋದಾದ್ರೆ ಕನ್ನಡೀಕರಣ ಎಷ್ಟು ಮಾಡಿದಿರಿ ಜಮೀರ್ ಅಹಮದ್ ಖಾನ್ ಅವರೇ ಮುಸಲ್ಮಾನರನ್ನ? ನಿಮ್ಮ ಕೆಲವೊಂದು ದಾನ ಧರ್ಮದ ಬಗ್ಗೆ ಬಹಳ ಖುಷಿ ಇದೆ. ಆದರೆ ನಾನು ಮೊದಲು ಕನ್ನಡಿಗ, ಜಾತಿ ಬೇಡ ಅನ್ನೋದಾದ್ರೆ, ಜಾತೀಯತೆ ನಿರ್ಮೂಲನೆ ಆಗಬೇಕು ಅನ್ನೋದಾದ್ರೆ, ರಿಸರ್ವೇಷನ್ ಬೇಸ್ ಕಂಟೆಸ್ಟ್ ಮಾಡೋದು ಒಂದಷ್ಟು ಇದೆಯಲ್ಲ, ನಿಜವಾಗಿಯೂ ಅನ್ಯಾಯಕ್ಕೆ ತುಳಿತಕ್ಕೆ ಒಳಗಾದ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದಾದ್ರೆ, ಲಾಭ ಪಡ್ಕೊಂಡು ಈಗಲೂ ಅವರೇ ಬೆಳೀತಾರೋರು ಇದ್ರಲ್ಲ, ಅವ್ರು ಬಿಟ್ಟು ಪಾಪ ಇನ್ನೂ ಆ ಸಮುದಾಯದಲ್ಲಿ ಹಿಂದುಳಿದವ್ರಿಗೆ ಅವಕಾಶ ಕೊಡಬೇಕು, ಅದನ್ನು ಮಾಡಬೇಕಲ್ಲ. ಜಮೀರ್ ಅಹಮದ್ ಖಾನ್ ಅವರ ದಾನ ಧರ್ಮ ಇದ್ರ ಬಗ್ಗೆ ಬಹಳ ಖುಷಿ ಇದೆ. ಆದರೆ ಈ ನಾನು ಕನ್ನಡಿಗ ಮಾಡಿ ಚಾಮರಾಜಪೇಟೆ ಕಂಪ್ಲೀಟ್ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಾರ ಮಾಡಿ, ಹಾಗಾದ್ರೆ ಕನ್ನಡೀಕರಣ ಮಾಡಿ ಅಲ್ವಾ? ಎಲ್ಲರೂ ಕೂಡ ಮೊದಲ ಭಾಷೆ ಕನ್ನಡ ಅಂತ ಎಲ್ಲ ಕಡೆ ಕನ್ನಡ ಬರಲಿ, ಹಾಗಾದ್ರೆ ಮಾಡಿ. ಅಬ್ಜೆಕ್ಷನ್ ಇರೋದು ಯಾವ್ದು ತಾನೆ? ಉರ್ದುನಲ್ಲಿ ಲೆಕ್ಕಾಚಾರಗಳು ಬರುತ್ತೆ, ಬೇಡ ಕನ್ನಡದಲ್ಲಿ ಮಾತಾಡಿದ್ರೆ ಸಮಸ್ಯೆಗಳಿರಲ್ಲ ಅಂತ. ಎಸ್, ಅಪ್ರಿಷಿಯೇಟ್ ಮಾಡ್ಬೇಕು ನಿಮ್ಮನ್ನು, ಆದರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ. ಜಾತಿ 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 ಅನ್ನೋದು, ಜಾತಿ ಬರೀ ಬಿಜೆಪಿಯವರೇ ಕಾರಣ ಅನ್ನೋದಾದ್ರೆ, ಜಾತಿ ಆಧಾರದ ಮೇಲೆ ಕಾಂಗ್ರೆಸ್ ಅಲ್ಲೂ ರಾಜಕಾರಣ ಆಗ್ತಿದೆ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತ. ಸೊ ಒಳ್ಳೆ ಮಂತ್ರಿಯಪ್ಪ, ವಸತಿ ಮಂತ್ರಿಗಳು ಅವಾಗ ಏನೋ ಮಾತಾಡ್ತಾರೆ, ಯಾರು ಕರೆಕ್ಟಾಗಿ ಹೇಳ್ಕೊಡ್ತಿಲ್ಲ ಅಂತ ಕಾಣುತ್ತೆ ಪಕ್ಕದಲ್ಲಿ. ಎಸ್, ಇನ್ನು ಮುಂದಿನ ಸುದ್ದಿ, ದೇವೇಗೌಡರು ವಯಸ್ಸಾಯಿತು. ದೇವೇಗೌಡರಿಗಿಂತ 1 ವರ್ಷ ದೊಡ್ಡವರು SM ಕೃಷ್ಣ ಅವರು. ಅವರೇ ಬಹಳಷ್ಟು ವರ್ಷಗಳ ಕಾಲ ಆರೋಗ್ಯ ಸಮಸ್ಯೆಯಿಂದ ಮನೆ ಸೇರಿದ್ರು. ಆದರೆ ದೇವೇಗೌಡರು ಈ ಕ್ಷಣದಲ್ಲೂ ಕೂಡ ಅವ್ರ ಹೇಳಿಕೆ ಒಂದಿದೆ, ಮಾರ್ಚಿಂದ ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. JDS ಪಕ್ಷ ಸಂಘಟನೆಗಾಗಿ ಮಾರ್ಚ್ ತಿಂಗಳಿಂದ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ತೇನೆ ಅಂತ ಮಾಜಿ ಪ್ರಧಾನಿ ಹಾಗೂ JDS ವರಿಷ್ಠ HD ದೇವೇಗೌಡ ಹೇಳಿದ್ದಾರೆ. ಪಕ್ಷದ ಕಚೇರಿ JP ಭವನದಲ್ಲಿ ಒಂದು ಕಾರ್ಯಕ್ರಮ, ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು ಅವರು. ಲೋಕಸಭಾ ಅಧಿವೇಶನದ ಬಳಿಕ ಹಾಸನಕ್ಕೆ ಭೇಟಿ ನೀಡ್ತೇನೆ. 3 ವಾರಗಳ ಕಾಲ ಅಲ್ಲಿದ್ದು ಪಕ್ಷದ ಸಂಘಟನೆಗಾಗಿ ಎಲ್ಲರೊಂದಿಗೆ ಸಭೆ ನಡೆಸ್ತೇನೆ. ನಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಿ ಪಕ್ಷದ ಮುಂದಿನ ಕಾರ್ಯತಂತ್ರ ರೂಪಿಸ್ತೇನೆ ಅಂತ ದೇವೇಗೌಡ ಹೇಳಿದ್ದಾರೆ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ. ಅವರು ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಕೆಲಸ ಮಾಡಬೇಕಿದೆ. ನಾನು ನಿಖಿಲ್ ಕುಮಾರಸ್ವಾಮಿ ಹಾಗೂ ಪಕ್ಷದ ಎಲ್ಲಾ ಕಿರಿಯ ಮುಖಂಡರೆಲ್ಲ ಸೇರಿ ಕಾರ್ಯಕರ್ತರ ಪಡೆಯೊಂದಿಗೆ ಪಕ್ಷ ಕಟ್ಟುತ್ತೇವೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬುತ್ತೇವೆ. ಜಿಲ್ಲೆ, ತಾಲೂಕು, ಗ್ರಾಮ ಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸುತ್ತೇವೆ ಅಂತ ದೇವೇಗೌಡರು ತಿಳಿಸಿದ್ದಾರೆ. ಇನ್ನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಸೋಲ್ಕೊಂಡಿದ್ದು, ಇದರ ಬೆನ್ನಲ್ಲೇ ಪಕ್ಷದಲ್ಲಿ ಉತ್ಸಾಹ ಕಡಿಮೆಯಾದಂಗೆ ಕಾಣ್ತಾ ಇದೆ, ಭಿನ್ನಮತ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ
ಪಕ್ಷ ಸಂಘಟನೆ ಮೂಲಕ ಶಕ್ತಿ ತುಂಬಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗೆ ಪಕ್ಷವನ್ನು ಬಲಪಡಿಸಲು ದೇವೇಗೌಡರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ದೊರೆತ ದೇವೇಗೌಡರು ಪಾರ್ಟಿ ಕಟ್ಟಬೇಕು ಅಂತ ಹೊರಟಿದ್ದಾರೆ. ಆದರೆ ಪ್ರಜ್ವಲ್ ಮಾಡಿದಂಥ ನೀಚ ಕೆಲಸ ಆ ಪಾರ್ಟಿಗೊಂದು ಕಪ್ಚುಕ್ಕೆ. ಹಾಗೆ JDS ಅಂದರೆ ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಇದಿಷ್ಟೇ ಆಗಿದೆ. ಅವ್ರು ಬಿಟ್ಟು ಇನ್ಯಾರು ಪ್ರೆಸ್ ಮೀಟ್ ಮಾಡ್ತಾರೆ, ಇನ್ಯಾರು ಮಾತಾಡ್ತಾರೆ, ಇನ್ಯಾರು ಲೀಡ್ ಮಾಡ್ತಾರೆ? 2004 ನಂತರ ಇಲ್ಲಿವರೆಗೆ ಕಳೆದ 20 ವರ್ಷದಲ್ಲಿ 45 ಜನ ಪಾರ್ಟಿ ಬಿಟ್ಟಿದ್ದಾರೆ. 45 ಜನ. 2008ರಲ್ಲಿ JDS MLAಗಳೇ ಆಗಿದ್ರು 8ರ ಅವಧಿನಲ್ಲಿ. ಬಾಲಚಂದ್ರ ಜಾರಕಿಹೊಳಿ, ಉಮೇಶ್ ಕತ್ತಿ, ಶಿವನಗೌಡ ನಾಯಕ್ ಎಲ್ಲರೂ ಬಿಟ್ಟೋದ್ರು. ನಂತರದ ದಿನಗಳಲ್ಲಿ ಚುಲ್ಲರಾಯ ಸ್ವಾಮಿ, ಭೀಮಾ ನಾಯಕ್, ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ಮಾಗಡಿ ಬಾಲಕೃಷ್ಣ, ಜಮೀರ್ ಅಹಮದ್ ಖಾನ್ ಅವರೆಲ್ಲ ಒಂದು ಬ್ಯಾಚಲ್ಲಿ ಬಿಟ್ಟೋದ್ರು. ನಂತರ ಅರಸೀಕೆರೆ ಶಿವಲಿಂಗೇಗೌಡರು, ಗುಬ್ಬಿ ವಾಸು, ಗುಬ್ಬಿ ವಾಸು ಅವರು ಇನ್ನೊಂದು ಬ್ಯಾಚ್ ಬಿಟ್ಟು ಹೋಯಿತು. ಸೊ BC ಪಾಟೀಲ್ ಸಹ JDS ಅಲ್ಲೇ MLA ಆಗಿದ್ದವರು. ಸೊ ಹಾಗಾಗಿ ಕಳೆದ 20 ವರ್ಷಗಳಲ್ಲಿ 45 ಜನ MLA ಗೆಲ್ಲೋರೆ ಪಾರ್ಟಿ ಬಿಟ್ಟು ಹೋಗೋರು. ಆದರೆ ಪ್ರತಿ ಬಾರಿ ಇದೇ ಮಾತಾಡ್ತಾರೆ, ನಾನು ಪಾರ್ಟಿ ಕಟ್ತೀನಿ ದೇವೇಗೌಡರು. ಕುಮಾರಸ್ವಾಮಿ ಅವರು, ದೇವೇಗೌಡರು, ನಿಖಿಲ್ ಸುತ್ತಾನೆ ಪಾರ್ಟಿ ಸುತ್ತೋದಾದ್ರೆ ಆ ಪಾರ್ಟಿ ಬೆಳೆಸೋದು ಭಾಳ ಕಷ್ಟ ಆಗುತ್ತೆ. ಯಾರು ಬೇರೆ ಸಮುದಾಯದಲ್ಲಿ ಯಾರು ಕಾಣ್ತಿದ್ದಾರೆ? ಇಬ್ರಾಹಿಂ ಅವರು ಅವರಲ್ಲಿದ್ದರು. ಬಹುತೇಕ JDS ನಾಯಕರು ಪಾರ್ಟಿ ಬಿಟ್ಟು ದೂರ ಹೋಗ್ತಿರೋ ಟೈಮಲ್ಲೂ ಕೂಡ ನಾವು ಪಾರ್ಟಿ ಕಟ್ತೇನೆ ಅಂತ ಆಲ್ಟರ್ನೇಟಿವ್ ಲೀಡರ್ಗಳನ್ನ ಯಾರು ಹುಟ್ಟಾಗ್ತಿದ್ದಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಇನ್ನು ಮುಳಬಾಗಿಲಿನ ಸಮೃದ್ಧಿ ಮಂಜುನಾಥ್ ಸಹ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆದ್ಮೇಲೆ ನಮ್ಮ ಕಡೆ ನೋಡ್ತಾ ಇಲ್ಲ, ತಿರುಗ್ತಾ ಇಲ್ಲ ಅಂತ ಕೂಡ ಅವ್ರು ಹೇಳ್ತಾರೆ. GT ದೇವೇಗೌಡರು ತಾಕತ್ತು ದಮ್ಮಿದ್ರೆ ಕ್ರಮ ಕೈಗೊಳ್ಳಿ ನಮ್ಮ ಮೇಲೆ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ, ಸವಾಲಾಗ್ತಾರೆ. ಸೊ ಹಾಗಾಗಿ ಕೇವಲ ಸಂಘಟನಾತ್ಮಕವಾಗಿ ಆಲೋಚನೆ ಮಾಡದೆ ಭಾವನಾತ್ಮಕವಾಗಿ ಹೇಳಿಕೆಗಳನ್ನ ಕೊಟ್ಟರೆ ವರ್ಕೌಟ್ ಆಗುತ್ತೆ. ಯಾಕಂದರೆ ಭಾವನಾತ್ಮಕ ಹೇಳಿಕೆ, ತುಮಕೂರು ಲೋಕಸಭೆ ಸೋತ ನಂತರ ದೇವೇಗೌಡರು ರಾಜಣ್ಣ ಅವ್ರ ಮಗನ ಸೋಲ್ಸಿ ಅಂತ ಹೇಳ್ತಾರೆ. MLC ರಾಜಣ್ಣ ಮಗ ಗೆಲ್ತಾರೆ. ಅವತ್ತು ರಾಜಣ್ಣನ ಸೋಲ್ಸಿ ಅಂತಾರೆ MLA, ರಾಜಣ್ಣ ಗೆಲ್ತಾರೆ. ಆದರೆ ಲೋಕಸಭೆ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಗೆಲ್ತಾರೆ. ಅಂಡ್ ಇತ್ಲ ಕಡೆ ನಾವು ಬಂದಾಗ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲ್ತಾರೆ, ಅಂಡ್ ಹಾಸನದಲ್ಲಿ ಪ್ರಜ್ವಲ್ ಸೋಲ್ತಾರೆ. ಈ ಬೇರೆಲ್ಲ ಬೆಳವಣಿಗೆ ಒಂದಿತ್ತಲ್ಲ, ಪಾರ್ಟಿ ಬಿಟ್ಟೋಗಿ ನಷ್ಟ ಆಗಿತ್ತು, ಅದು ಒಂದು ಭಾಗ. ಆದರೆ ಪ್ರಜ್ವಲ್ ಘಟನೆಯ ನಂತರ JDS ಕಾದಂಥ ನಷ್ಟ ಇದೆಯಲ್ಲ, ತುಂಬಲಾರದ ನಷ್ಟ. ಮರ್ಯಾದಸ್ರು ಯಾರು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗಲೂ ಅವ್ರನ್ನ ಬಿಟ್ಟು ರಾಜಕಾರಣ ಮಾಡೋದೇ ಆದರೆ ನಡೆಯುತ್ತೆ. ಈಗಲೂ ಅವ್ರನ್ನ ಕೆಲವೊಂದು ಕಾರಣಕ್ಕೆ ಸಮರ್ಥನೆ ಮಾಡ್ಕೊಳ್ತಾ ಹೋದ್ರೆ ಆ ಪಾರ್ಟಿಗೆ ಕಷ್ಟ ಅನ್ನೋ ಮಾತು. ಕುಮಾರಸ್ವಾಮಿ ಹೇಳ್ತಾರೆ, ನಾವು ಮುಂದೆ BJP ಜೊತೆ ಚುನಾವಣೆ ಫೇಸ್ ಮಾಡ್ತೀವಿ, ಮತ್ತೆ ಸರ್ಕಾರ ಬರುತ್ತೆ ಅಂತ. ಬಟ್ ಆ ದಿಸಲ್ಲಿ ಕೆಲಸ ಆಗಬೇಕಲ್ಲ. ಶರಣಗೌಡ ಕಂದಕೂರ್, ಗುರುಮಿಟ್ಕಲ್ MLA, ಕರೇಮ ನಾಯಕ್ ದೇವದುರ್ಗದ MLA, ಶಾರದಾಪುರಿಯ ನಾಯಕ್ ಶಿವಮೊಗ್ಗ ಗ್ರಾಮಾಂತರದ MLA, ನೇಮಿರಾಜ್ ನಾಯಕ್ ಬಳ್ಳಾರಿ ಹೊಸಪೇಟೆ ಜಿಲ್ಲೆ MLA, ವಿಜಯಪುರದಲ್ಲಿ ರಾಜಗೌಡ MLA. ಹಾಗಾಗಿ ಬಹಳಷ್ಟು ಶಕ್ತಿ ಆ ಪಾರ್ಟಿಗಿದೆ. ಲೀಡ್ ಮಾಡೋರು ದೊಡ್ಡ ಸಮಸ್ಯೆ. ಕುಮಾರಸ್ವಾಮಿ ಸೆಂಟ್ರಲ್ BJP, ದೇವೇಗೌಡರು ಅವಾಗ ಹೇಳ್ತಾರೆ ನಾನು ಪಕ್ಷ ಕಟ್ತೀನಿ ಅಂತ. ಬಟ್ ರಾಜ್ಯಾಧ್ಯಕ್ಷನ ಏಪ್ರಿಲ್ ಒಳಗಡೆ ಆಯ್ಕೆ ಮಾಡ್ತೀವಿ ಚುನಾವಣೆ ಮೂಲಕ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅದೇನು ಮಾಡ್ತಾರೆ ಅಂತ. ಬಟ್ ದೇವೇಗೌಡರು ಇವತ್ತಿಗೂ ಈ ವಯಸ್ಸಲ್ಲೂ ಆ ಸ್ಪಿರಿಟ್ನ ಮೆಚ್ಚಬೇಕು. 100 ಒಳ್ಳೆ ಕೆಲಸ ಮಾಡಿರೋ ಒಂದಷ್ಟು ತಪ್ಪು ನಿರ್ಧಾರಗಳು ಆ ಒಳ್ಳೆ ಕೆಲಸಗಳನ್ನ ಮುಚ್ಚ ಹಾಕೈತೆ ದೇವೇಗೌಡರನ್ನ. ಗೊತ್ತಿಲ್ಲ, ಈ ಹಿಂದೆ ವರ್ಕೌಟ್ ಆಗಿತ್ತು ದೇವೇಗೌಡರ ಚಾಣಕ್ಯ ನೀತಿ, ಸದ್ಯಕ್ಕೆ ಯಾಕೋ ವರ್ಕೌಟ್ ಆಗ್ತಿಲ್ಲ. ಬಟ್ ಅವ್ರಿಗಂತೂ BJPಯ ಜೊತೆ ಮೈತ್ರಿನ ಮುಂದುವರಿಸಿದರೆ ಆ ಪಾರ್ಟಿ ಎಲ್ಲದಕ್ಕೂ ಕೂಡ ಉಳಿಗಾಲರದು ಕಾರ್ಯಕರ್ತರು ಗೊತ್ತು. ಬಟ್ ಒಂದಷ್ಟು ನಿರ್ಧಾರ ರಾಂಗ್ ಇದೆ ಅಂತ ಕಾರ್ಯಕರ್ತರು ಹೇಳ್ತಾರೆ. ಎಸ್, JDS ಕತೆ ಆಯಿತು. ಈಗ ಮುಂದೆ ಬಹಳಷ್ಟು ಇತ್ತೀಚೆಗೆ ಪ್ರಕರಣ, ಹೆಂಡತಿ ಕಾಟಕ್ಕೆ ತಡೆಯೋಕ್ಕಾಗದೆ ಗಂಡಂದಿರು ಸೂಸೈಡು, ಕೋರ್ಟು, ಕಟಕಟೆ, ಇದೇ ಚರ್ಚೆ ಆಗ್ತಾ ಇದೆ. ಇನ್ನು ಹುಬ್ಳಿಲಿ ಒಬ್ಬ ನನ್ನ ಹೆಂಡತಿಯ ಕಾಟ ತಾಳಲಾರದೆ ಸತ್ತೇನು ಅಂತ ಶವಪಟ್ಟಿಗೆ ಮೇಲೆ ಪ್ರಿಂಟ್ ಹಾಕಿ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಹೌದು, ರಾಜ್ಯದಲ್ಲಿ ಇತ್ತೀಚೆಗೆ ಪತ್ನಿಯ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗ್ತಿರುವ ಪ್ರಕರಣಗಳು ಹೆಚ್ಚಾಗ್ತಿವೆ. ಇನ್ನು ಪತ್ನಿ ಕಿರುಕುಳ ತಾಳಲಾರದೆ ಡೆತ್ ನೋಟ್ ಬರೆದಿಟ್ಟು ಪತಿ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ಘಟನೆ ಹುಬ್ಬಳ್ಳಿಯ ಚಾಮುಂಡೇಶ್ವರಿ ನಗರದಲ್ಲಿ ನಡೆದಿದೆ. ಪತ್ನಿ ಕಿರುಕುಳದಿಂದ ಬೇಸತ್ತು ತಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ 40 ವರ್ಷದ ಪೀಟರ್ ಸ್ಯಾಮ್ಯುಯಲ್ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ. ಕೆಲ ದಿನಗಳಿಂದ ಪತಿ ಪೀಟರ್ ಪತ್ನಿ ಪಿಂಕಿ ನಡುವೆ ಜಗಳವಾಗ್ತಿತ್ತು. ಹೀಗಾಗಿ ದಂಪತಿಗಳು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದು ಪತಿಯಿಂದ ಪತ್ನಿ ಪಿಂಕಿ 20 ಲಕ್ಷ ರೂಪಾಯಿ ಜೀವನಾಂಶಕ್ಕೆ ಒತ್ತಾಯಿಸುತ್ತಿದ್ರು ಎಂಬುದು ವರದಿಯಾಗಿದೆ. ವಿಪರ್ಯಾಸವೆಂದರೆ ಪೀಟರ್ ಸಾಯುವ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದು, ಡ್ಯಾಡಿ ಐ ಆಮ್ ಸಾರಿ, ಪಿಂಕಿ ಈಸ್ ಕಿಲ್ಲಿಂಗ್ ಮೀ, ಶಿ ವಾಂಟ್ ಮೈ ಡೆತ್ ಎಂದು ಡೆತ್ ನೋಟಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಪೀಟರ್ ಸಂಬಂಧಿಕರು ಶವ ಸಂಸ್ಕಾರ ಪೆಟ್ಟಿಗೆ ಮೇಲೆ ಹೆಂಡತಿ ಕಾಟ ತಾಳಲಾರದೆ ಸತ್ತನು ಎಂದು ಬರೆಸಿದ್ದಾರೆ. ಅಯ್ಯೋ ದೇವ್ರೇ.
ಮೊದಲು ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಅಂತ ಮದುವೆ ಮಾಡಿ ಕಳಿಸ್ಬೋದು, ಜೀವನ ಹೆಂಗೋ ಮಾಡು ಅಂತಿರೋದು. ಆ ಥರ ಬದುಕಿರೋರು. ಗಂಡ ಹೆಂಡತಿ ಮುಗ ಕೊಟ್ಟು ಮಾತಾಡಲಿಲ್ಲ ಅಂದ್ರೆ ಅಲ್ಲೇ 3 ಮಕ್ಕಳಾಗಿರೋದು, ಸಂಸಾರ ಆಗಿ ನಡೀತಾ ಇರೋದು. ಬಟ್ ಲವ್ ಮಾಡಿ ಮದುವೆ ಆದ್ರೆ ಈಗ ಸಂಸಾರಗಳ ಬ್ರೇಕ್ ಆಗ್ತಾ ಇದೆ. ಸ್ವಾತಂತ್ರ್ಯ ಹೌದು, ಸಮಾನ ಸ್ವಾತಂತ್ರ್ಯ ಬೇಕು ಗಂಡು ಹೆಣ್ಣಿಗೆ. ಆದರೆ ಸಾಮರಸ್ಯದ ಸ್ವಾತಂತ್ರ್ಯ ಒಳ್ಳೆಯದು, ಸಮರದ ಸ್ವಾತಂತ್ರ್ಯ ಕೆಟ್ಟದ್ದು. ಬಟ್ ಸಾಯೋದು ಹಣೆ ಬರೋ ಏನಿರಲಿಲ್ಲ ಅಪ್ಪ. ಇಲ್ಲ ಸ್ವಾಮಿ ನಮ್ಮ ಕೈಲಾಗಲ್ಲ, ಹಿಂಗಿದೆ ಅಂತ ಹೇಳಿ ಹೋಗಿದ್ರಾಗಿರೋದು. ಗಂಡು ಮಕ್ಳಿಗೆ ಧೈರ್ಯ ಹೇಳೋ ಕೆಲಸ ಆಗಬೇಕು ಅಂತ ಕಾಣ್ತದೆ ಈ ಪ್ರಕರಣಗಳ ನೋಡಿದಾಗ. ಬಟ್ ದುರಂತ, ಹೆಣ್ಮಕ್ಳು ಗಂಡಂದಿರ ಕಾಟಕ್ಕೆ ಬೇಸತ್ತು ಸಾಯೋ ಸ್ಟೋರಿಗಳನ್ನ ಜಾಸ್ತಿ ಕೇಳ್ತಾ ಇದ್ವಿ ಇತ್ತೀಚೆಗೆ. ಗಂಡ್ಮಕ್ಳೇ ಹೆಣ್ಮಕ್ಳ ಕಾಟಕ್ಕೆ ಬೇಸತ್ತು ಸಾಯೋ ಸ್ಟೋರಿಗಳು ದುರಂತ. ಪ್ರಪಂಚ ಉಲ್ಟಾ ಆಗ್ತಿದೆಯಾ ಅನ್ಸುತ್ತೆ. ಉಲ್ಟಾ ಅಲ್ಲ, ಸಮಾಜ ಅಂತೀವಲ್ಲ, ಹಾಗಾಗಿ ನೋಡ್ಬೇಕೇನು ಅಂತ. ಈ ಬಗ್ಗೆ ಒಂದಷ್ಟು ಜನ ಆಡಿಯನ್ಸ್ ನೀವು ನೋಡ್ತಿರ್ತೀರಿ. ನಿಮ್ಮ ಕಾಮೆಂಟ್ ಏನು ಈ ಬಗ್ಗೆ? ಪೀಟರ್ ಸೂಸೈಡ್ ಮಾಡ್ಕೊಂಡಿರೋ ಬಗ್ಗೆ ಕಾಮೆಂಟ್ ಮಾಡಿ. ಯಾಕಂದರೆ ಗಂಡ ಹೆಂಡ್ತಿನ ಇತ್ತೀಚಿನ ಬಾಂಧವ್ಯಕ್ಕೆ ಸಮಸ್ಯೆಗಳ ಕಾರಣ ಯಾರು ಏನು ಅಂತ ಒಬ್ಬೊಬ್ಬರು ಸಂಬಂಧದಲ್ಲಿ ಒಂದೊಂದು ಥರ ಸಮಸ್ಯೆ ಇರುತ್ತೆ. ಬಟ್ ನಿಮ್ಮ ಒಪಿನಿಯನ್ ಹೇಳಿ. ಇನ್ನು ಮಂಗಳೂರು ಬ್ಯಾಂಕ್ ದರೋಡೆ ಕದ್ದಿದ್ದ 18 kg ಚಿನ್ನ ನಗದುವನ್ನು ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಂಗಳೂರಿನ ಹೊರವಲಯದ ಉಲ್ಲಾಳ ಠಾಣಾ ವ್ಯಾಪ್ತಿಯ ಕೆಸಿ ರಸ್ತೆಯಲ್ಲಿರುವ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಿಂದ ಕದ್ದಿದ್ದ 18 kg 314 ಗ್ರಾಂ ಚಿನ್ನ ಹಾಗೆ 3,80,000 ನಗದನ್ನು ಮಂಗಳೂರು ನಗರ ಪೊಲೀಸ್ ತಂಡ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಬಂಧಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್, 6 ತಿಂಗಳ ಹಿಂದೆಯೇ ದರೋಡೆಗೆ ಸಂಚು ರೂಪಿಸಲಾಗಿತ್ತು ಮತ್ತು ಬ್ಯಾಂಕ್ ಬಳಿ 3 ಬಾರಿ ಪರಿಶೀಲನೆ ನಡೆಸಲಾಗಿತ್ತು ಎಂದು ತಿಳಿಸಿದರು. ಬಂಧಿತ ಆರೋಪಿಗಳಾದ ಮುರುಗನ್ ಮತ್ತು ಕಣ್ಣನ್ ಮಣಿ 6 ತಿಂಗಳ ಹಿಂದೆಯೇ ತಲೋಜಾ ಜೈಲಿನಲ್ಲಿ ಭೇಟಿಯಾಗಿದ್ದಾಗ ಈ ಬ್ಯಾಂಕ್ ದರೋಡೆಗೆ ಸಂಚು ರೂಪಿಸಿದ್ರು. ಇನ್ನು ಪರಾರಿಯಾಗಿರುವ ಸ್ಥಳೀಯ ಸಹಚರ ಶಶಿ ತೇವರ್ ಸಹ ಈ ಸಂಚಿನಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿದರು. ಮಂಗಳೂರು ಮೂಲದ ಶಶಿ ತೇವರ್ 6 ತಿಂಗಳ ಹಿಂದೆ ಕೋಟೆಕಾರ್ ವ್ಯವಸಾಯ ಸಹಕಾರಿ ಬ್ಯಾಂಕ್ನಲ್ಲಿ ಭದ್ರತಾ ಸಿಬ್ಬಂದಿ ಕೊರತೆ ಹಾಗೂ ದರೋಡೆಗೆ ಸೂಕ್ತವಾದ ಬ್ಯಾಂಕ್ ಎಂಬುದನ್ನು ತಿಳಿಸಿದ್ದ. ಅದರಂತೆ 2024 ಆಗಸ್ಟ್, ಅಕ್ಟೋಬರ್ ಹಾಗೂ ನವೆಂಬರ್ನಲ್ಲಿ ಮುರುಗನ್ ಮಂಗಳೂರಿಗೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾನೆ. ಶುಕ್ರವಾರ ಮಧ್ಯಾಹ್ನ ಸೂಕ್ತ ದಿನವೆಂದು ನಿರ್ಧರಿಸಿ ಜನವರಿ 17ರಂದು ದರೋಡೆ ಕೃತ್ಯ ಎಸಗಿದ್ದಾರೆ ಎಂದು ಆಯುಕ್ತರು ವಿವರಿಸಿದ್ದಾರೆ. ಜನವರಿ 17ರಂದು ಮಧ್ಯಾಹ್ನ 1 ಗಂಟೆಯಿಂದ 1:20ರವರೆಗೆ ಬ್ಯಾಂಕಿನಲ್ಲಿ ದರೋಡೆ ನಡೆದಿದ್ದು, ಮುಸುಕು ಧರಿಸಿ ಶಸ್ತ್ರಸಜ್ಜಿತರಾದ 4 ವ್ಯಕ್ತಿಗಳ ಗುಂಪು ಪಿಸ್ತೂಲು ಮತ್ತು ಚಾಕುಗಳನ್ನು ಹಿಡಿದು ಬ್ಯಾಂಕ್ ಆವರಣಕ್ಕೆ ನುಗ್ಗಿ ನಗದು ಮತ್ತು ಚಿನ್ನಾಭರಣಗಳನ್ನ ದೋಚಿ ಪರಾರಿಯಾಗಿದ್ರು. ದರೋಡೆಕೋರರು ಒಟ್ಟು 18 kg 674 ಗ್ರಾಂ ಚಿನ್ನಾಭರಣ ಹಾಗೂ 11,67,044 ರೂಪಾಯಿಗಳನ್ನು ದೋಚಿದ್ರು. ಮಂಗಳೂರು ಪೊಲೀಸರು ತಮಿಳುನಾಡು ಹಾಗೂ ಮುಂಬಯಿಯ ಪೊಲೀಸರ ಸಹಕಾರದಲ್ಲಿ ನಡೆಸಿದ ಕಾರ್ಯಾಚರಣೆಯ ವೇಳೆ 18 kg 314 ಗ್ರಾಂ ಚಿನ್ನ ಹಾಗೆ 3,05,000 ರೂಪಾಯಿ ನಗದು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ 2 ಪಿಸ್ತೂಲ್, 3 ಸಜೀವ ಗುಂಡುಗಳು, ಫಿಯೇಟ್ ಕಾರು, 1 ನಕಲಿ ನಂಬರ್ ಪ್ಲೇಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಎಸಿಪಿಗಳಾದ ಧನ್ಯಾ ಮತ್ತು ಮನೋಜ್ ನೇತೃತ್ವದಲ್ಲಿ ಮಂಗಳೂರು ಪೊಲೀಸರ ಹಲವು ತಂಡಗಳು ತಮಿಳುನಾಡು ಮತ್ತು ಮುಂಬೈನಲ್ಲಿ ಸತತ 4 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದು 2,700 ಕಿಲೋಮೀಟರ್ ಅಧಿಕ ಪ್ರಯಾಣ ಬೆಳೆಸಿದ್ದಾರೆ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ತಿರುವಣ್ಣಮಲೈನಲ್ಲಿ 36 ವರ್ಷದ ಕಣ್ಣನ್ ಮಣಿಯನ್ನ ಬಂಧಿಸಲಾಗಿದ್ದು, ಅಂಬಾ ಸಮುದ್ರಮಂನಿಂದ 36 ವರ್ಷದ ಮುರುಗನ್ ಡಿ ತೇವರ್ ಮತ್ತು ಏಶ್ವ ರಾಜೇಂದ್ರನನ್ನ ಬಂಧಿಸಲಾಗಿದ್ದು, ಜನವರಿ 23ರಂದು 65 ವರ್ಷದ ಷಣ್ಮುಗ ಸುಂದರನ್ ಮುರುಗನ್ ಅವರ ತಂದೆಯನ್ನ ಬಂಧಿಸಲಾಗಿದೆ. ಏನ್ ಗುರು, ಇಷ್ಟೆಲ್ಲ ಪ್ಲಾನ್ ಮಾಡಿ 6 ತಿಂಗಳಿಂದ ಸ್ಕೆಚ್ ಹಾಕಿ ಜನವರಿನಲ್ಲಿ ರಾಬರಿ ಮಾಡಿ 1 ವಾರದಲ್ಲಿ ತಗ್ಲಾಕೊಂಡು ಅವ್ರು ಅದರಲ್ಲಿ ಒಂದು 11 ಲಕ್ಷದಲ್ಲಿ 3 ಲಕ್ಷ ರಿಕವರಿ ಅಂದರೆ 8 ಲಕ್ಷ ರೂಪಾಯಿ ಖರ್ಚು ಮಾಡವ್ರೆ. ಚಿನ್ನ 300 ಗ್ರಾಮ್ ಮಿಸ್ ಆಗೈತಿನೆಲ್ಲ ಚಿನ್ನ ಸಿಕ್ಕೈತೆ ಪಾಪ. ಯಾರ್ಯಾರು ಅವ್ರ ಮದುವೆದು ಮತ್ತೊಂದು ಕಾರ್ಯಕ್ರಮದ್ದು ಆ ಚಿನ್ನಗಳ ಬಗ್ಗೆ ಭಾವನಾತ್ಮಕ ಸಂಬಂಧ ಇರುತ್ತೆ. ಚಿನ್ನ ಬರೀ ಚಿನ್ನ ಅಲ್ಲ, ಅದು ಭಾವನಾತ್ಮಕ ಸಂಬಂಧ ಇರುತ್ತೆ. ಅವರಪ್ಪ ಕೊಡಿಸಿದ್ದು ಇಯರಿಂಗು, ಚೈನು, ಬಳೆನೋ. ಬಟ್ 300 ಗ್ರಾಮ್ ಬಿಟ್ಟಿನೆಲ್ಲ ಸಿಕ್ಕಿದೆ, ಅದೇ ಪುಣ್ಯ. ಫಸ್ಟ್ ಯಾರ್ಯಾರು ಬಿಡಿಸ್ಕೊಳ್ಳಿ ಬ್ಯಾಂಕಿಂದ ಅದನ್ನು ಅಡ ಇಟ್ಟಿದ್ರಿ ಅವರೆಲ್ಲ. ಆ್ಯಂಡ್ ಇನ್ನೂ ದೊಡ್ಡ ಮ್ಯಾಟ್ರಲ್ಲ, 7-8 ಲಕ್ಷ ಬ್ಯಾಂಕ್ ಅವ್ರು ಬ್ಯಾಲೆನ್ಸ್ ಮಾಡ್ತಾರೆ. ಬಟ್ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ರಾಬ್ರಿ ಮಾಡಿ 4-5 ದಿನಕ್ಕೆ ತಗ್ಲಾಕೊಂಡ್ರಲ್ಲ, ಅವ್ರಿಗೇನು ಗೊತ್ತಿರಲಿಲ್ಲ ತಗ್ಲಾಕತ್ತೀವಿ ಹಿಂಗೆ ಅಂತ. ದುರಂತ. ಬಟ್ ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಈಗ ಆಯಿತು ಅಂದರೆ ನೆಕ್ಸ್ಟ್ ಮಿನಿಟ್ ಎಡೀರಿ ಅಂತ ಪೊಲೀಸರ ಮೇಲೆ ಒತ್ತಡ ಇರುವಂಥ ಕೆಲಸವನ್ನು ಮಾಡಕ್ಕೆ ಹೋಗಬಾರ್ದು. ಅವ್ರನ್ನ ಇಷ್ಟು ಕಂಪ್ಲೀಟ್ ರಿಕವರಿ ಮಾಡಿದಾರಲ್ಲ ಒಂದು ಹಂತಕ್ಕೆ. 99% ರಿಕವರಿ ಅಂತಲೇ ತಪ್ಪಾಗಲ್ಲ. ಚಿನ್ನ ಇಂಪಾರ್ಟೆಂಟು. ಹಣ 7 ಲಕ್ಷ, ವ್ಯತ್ಯಾಸ 7-8 ಲಕ್ಷ ಅದಿರಲಿ. ಬಟ್ ಮಂಗಳೂರು ಪೊಲೀಸರ ಕಾರ್ಯಕ್ಕೆ ಧನ್ಯ ಅವರು ಮತ್ತು ಮತ್ತೊಬ್ಬರು ಅವರಿಬ್ಬರು ಪೊಲೀಸ್ ಟೀಮ್ 2,700 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಎಲ್ಲರನ್ನೂ ಹಿಡ್ಕೊಂಡು ಬಂದು ರುಬ್ಬಿ ರಿಕವರಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಮಂಗಳೂರು ಪೊಲೀಸರಿಗೆ ಅಂತ ಹೇಳ್ಬೋದು.
ಇನ್ನು ಈ ಸ್ಟೋರಿ ನೆಕ್ಸ್ಟ್ ಸ್ಟೋರಿ ಇದೆ ವೀಕ್ಷಕರೇ, ಬಹಳ ಆಶ್ಚರ್ಯ. ಎಲ್ಲರೂ ಮನೆ ಗೀಸರ್ ಚೆಕ್ ಮಾಡ್ಕೊಂಡಿದ್ರು. ನಮ್ಮ ಮನೆ ಗೀಸರ್ಲೇ ಇದ್ರೆ CCTV ಇದೆಯಾ, ಅಲ್ಲ ಲೈಕ್ ಹಿಡನ್ ಕ್ಯಾಮ್ರಾ ಹಾಕ್ಬಿಟ್ಟಿದಾರ ಅಂತ. ಯಾಕೆಂದ್ರೆ ಗೀಸರ್ನಲ್ಲಿ ಹಿಡನ್ ಕ್ಯಾಮ್ರಾ ಇಟ್ಟು ಸ್ನಾನ ಮಾಡೋ ದೃಶ್ಯವನ್ನ ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅನ್ನೋ ಸುದ್ದಿ 2-3 ದಿನದಿಂದ ಬಹಳ ಚರ್ಚೆ ಕಾರಣ ಆಗಿತ್ತು. ಆದರೆ ಮ್ಯಾಟ್ರ್ ಅದಲ್ಲ, ಅದು ಮ್ಯಾಟ್ರ್ ಉಲ್ಟಾ. ಹೌದು, ಅದೇನದು ಶಾಕಿಂಗ್ ಟ್ವಿಸ್ಟ್ ಅಂತಂದ್ರೆ ಮಹಿಳೆಯ ನಾಟಕ ಅನ್ನೋದು ಇದೀಗ ಬಯಲಾಗಿದೆ. ಏನ್ ಕತೆ ಅಂತ ನೋಡುವುದಾದ್ರೆ, ಗೀಸರ್ನಲ್ಲಿ ಬೆಂಗಳೂರಿನ ಒಂದು ಘಟನೆ. ಗೀಸರ್ನಲ್ಲಿ ಕ್ಯಾಮ್ರಾ ಇಟ್ಟು ಮಹಿಳೆಯ ಅಶ್ಲೀಲ ವಿಡಿಯೋ ದಾಖಲಿಸಿದ್ದ ಸುದ್ದಿ ವ್ಯಾಪಕ ವೈರಲ್ ಆಗುತ್ತಲೇ ಈ ಪ್ರಕರಣಕ್ಕೆ ಪೊಲೀಸರ ತನಿಖೆ ಶಾಕಿಂಗ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದು, ಅಕ್ರಮ ಸಂಬಂಧ ಮುಚ್ಚಿ ಹಾಕಲು ಮಹಿಳೆಯೇ ಇಂತಹ ಬೃಹನ್ ನಾಟಕ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಹೌದು, ಮನೆಗೆ ಅಳವಡಿಸಿದ್ದ ಗೀಸರ್ನಲ್ಲಿ ರಹಸ್ಯ ಕ್ಯಾಮೆರಾ ಇರಿಸಿ ಮಹಿಳೆಯ ಸ್ನಾನದ ವಿಡಿಯೋ ರೆಕಾರ್ಡ್ ಮಾಡಿ ಸೆಕ್ಸ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ದುಷ್ಕರ್ಮಿಯನ್ನ ಸಾರ್ವಜನಿಕರೇ ಪತ್ತೆ ಮಾಡಿ ದಳಿಸಿದ್ರು ಅನ್ನೋ ವಿಡಿಯೋ ಮತ್ತು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗಿತ್ತು. ಆರೋಪಿ ಮತ್ತು ಸಂತ್ರಸ್ತ ಮಹಿಳೆಯ ಮತ್ತು ಇತರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಇದೀಗ ಪೊಲೀಸ್ ವಿಚಾರಣೆ ವೇಳೆ ಶಾಕಿಂಗ್ ಸತ್ಯಗಳು ಹೊರಬಂದಿವೆ. ಪೊಲೀಸರ ತಲೆಗೆ ಹುಳ ಬಿಟ್ಟ ಗೀಸರ್ ಕ್ಯಾಮ್ರಾ. ಹೌದು, ಇನ್ನು ಆರೋಪಿ ಮತ್ತು ಸಂತ್ರಸ್ತ ಮಹಿಳೆಯನ್ನ ಠಾಣೆಗೆ ಕರೆತಂದ ಪೊಲೀಸರು ಗೀಸರ್ನಲ್ಲಿ ಹೇಗೆ ಕ್ಯಾಮ್ರಾ ಇಡಲು ಸಾಧ್ಯ ಎಂಬುದನ್ನು ಪ್ರಶ್ನಿಸಿದ್ದಾರೆ. ಗೀಸರ್ ಇಟ್ಗೆ ಎಂಥ ಎಲೆಕ್ಟ್ರಾನಿಕ್ ವಸ್ತುಗಳಾದರೂ ಮೆಲ್ಟ್ ಆಗ್ತವೆ, ಅಂಥದ್ರಲ್ಲಿ ರಹಸ್ಯ ಕ್ಯಾಮ್ರಾ ಹೇಗೆ ಕೆಲಸ ಮಾಡಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಪೊಲೀಸರ ತಲೆ ತಿರುಗುವ ಶಾಕಿಂಗ್ ಸತ್ಯಗಳು ಆರೋಪಿಗಳಿಂದ ಹೊರಬಿದ್ದಿದೆ. ಪೊಲೀಸರ ತನಿಖೆ ಮುಂದುವರೆದಂತೆ ಪೊಲೀಸರಿಗೆ ಆರೋಪಿ ಪುರುಷ ಮತ್ತು ಸಂತ್ರಸ್ತ ಮಹಿಳೆ ನಡುವಿನ ಅಕ್ರಮ ಸಂಬಂಧ ವಾಸನೆ ಬಡಿದಿದೆ. ಈ ವೇಳೆ ಪೊಲೀಸರು ಇಬ್ಬರನ್ನ ಪ್ರತ್ಯೇಕಿಸಿ ವಿಚಾರಣೆ ನಡೆಸಿದ್ದು, ಸಂತ್ರಸ್ತೆಯ ವಿಚಾರಣೆಗೆ ಮಹಿಳಾ ಅಧಿಕಾರಿಯನ್ನ ನೇಮಿಸಿದ್ದಾರೆ. ಈ ವೇಳೆ ಸಂತ್ರಸ್ತೆ ಎನ್ನಲಾದ ಮಹಿಳೆ ಆಘಾತಕಾರಿ ಮಾಹಿತಿಗಳನ್ನು ಹೊರ ಹಾಕಿದ್ದಾರೆ. ಏನು, ಅಕ್ರಮ ಸಂಬಂಧ ಮುಚ್ಚಿ ಹಾಕಲು ಮಹಿಳೆಯ ನಾಟಕ. ಹೌದು, ಮಹಿಳೆಯನ್ನ ವಿಚಾರಣೆ ನಡೆಸಿದ ಮಹಿಳಾ ಅಧಿಕಾರಿ ತನಿಖೆಯ ಪ್ರಕಾರ ಆರೋಪಿ ಪುರುಷನೊಂದಿಗೆ ಈ ಮಹಿಳೆ ಅಕ್ರಮ ಸಂಬಂಧ ಹೊಂದಿದ್ದಳು. ಆಕೆ ತನ್ನ ನಗ್ನ ಚಿತ್ರಗಳ ಸೆಲ್ಫಿ ತೆಗೆದುಕೊಂಡು ಆತನ ಮೊಬೈಲ್ಗೆ ಕಳಿಸಿದ್ಲು. ಆದರೆ ಈ ವಿಚಾರ ಮನೆಯವರಿಗೆ ತಿಳಿದಾಗ ಏನ್ ಮಾಡಬೇಕು ಅಂತ ತೋಚದೆ ಗೀಸರ್ ಕ್ಯಾಮರಾ ನಾಟಕವಾಡಿದ್ದಾಳೆ. ಆಕೆಯ ಪತಿಯಿಂದ ತಪ್ಪಿಸಿಕೊಳ್ಳಲು ಆರೋಪಿತ ವ್ಯಕ್ತಿ ತನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಹೇಳಿದ್ದಾಳೆ. ಇದು ಹೈಡ್ರಾಮಕ್ಕೆ ಕಾರಣವಾಯಿತು. ತನ್ನ ತಪ್ಪು ಮುಚ್ಚಿಕೊಳ್ಳಲು ಮಹಿಳೆ ಗೀಸರ್ ಕ್ಯಾಮ್ರಾ ನಾಟಕ ಮಾಡಿದ್ದಾಳೆ ಎಂದು ಪೊಲೀಸ್ ಮೂಲಗಳು ಹೇಳಿವೆ. ದೂರು ನೀಡದೆ ಹೋಗಿದ್ದಾರೆ. ಇದಿನ್ನು ನೆಕ್ಸ್ಟ್ ಲೆವೆಲ್ ಟ್ವಿಸ್ಟು. ಇನ್ನು ಈ ಪ್ರಕರಣ ಇತ್ಯರ್ಥವಾದ ಬೆನ್ನಲ್ಲೇ ಮಹಿಳೆ ದೂರು ನೀಡಲು ನಿರಾಕರಿಸಿದ್ದು, ಆರೋಪಿ ಪುರುಷ ಕೂಡ ತನ್ನ ನಡೆದ ಹಲ್ಲೆ ಹೊರತಾಗಿಯೂ ಯಾರ ಮೇಲೂ ದೂರು ನೀಡಲು ನಿರಾಕರಿಸಿದ್ದಾನೆ. ಅಲ್ಲದೆ ಯಾರ ವಿರುದ್ಧ ದೂರು ದಾಖಲಿಸದಂತೆ ಪೊಲೀಸರಿಗೆ ಮನವಿ ಮಾಡಿದ್ದಾನೆ. ಬಳಿಕ ಮಧ್ಯರಾತ್ರಿ ಆರೋಪಿ ಪುರುಷ ಮತ್ತು ಮಹಿಳೆಯನ್ನ ಪೊಲೀಸರು ಠಾಣೆಯಿಂದ ಕಳುಹಿಸಿಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಇದೊಂದು ವೈಯಕ್ತಿಕ ವಿಚಾರ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು, ಇದೊಂದು ಹತೋಟಿ ಮೀರಿದ ಸಂಬಂಧ, ಆರಂಭದಲ್ಲಿ ಗಂಭೀರವಾದ ಬ್ಲ್ಯಾಕ್ ಮೇಲ್ ಪ್ರಕರಣ ಅಂತ ಭಾವಿಸಲಾಗಿತ್ತು. ಆದರೆ ಬಳಿಕ ತನಿಖೆಯಿಂದ ಇದು ವೈಯಕ್ತಿಕ ವಿವಾದ ಅಂತ ತಿಳಿದು ಬಂದಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೂರ ಅಂತ ಗುರು ತಗ್ಲಾಕತಿ ಪೊಲೀಸ್ನವ್ರ ಹತ್ರ, ಪೊಲೀಸ್ನವ್ರು ಬಿಟ್ಟಾರ ನಮ್ಮನ್ನ ಅಂತ ಅಷ್ಟಾದರೂ ಕನಿಷ್ಠ ಕಾಮನ್ ಸೆನ್ಸ್ ಬೇಡವಾ? ಏನು ಪೊಲೀಸ್ನವ್ರೇನು ಕಡಲೆಪುರಿ ಮಾರೋರು ಅನ್ಕೊಬಿಟ್ಟವ್ರಿ ಅಮ್ಮ. ಡ್ರಾಮಾ ಮಾಡಿ ಮತ್ತಷ್ಟು ಇದು ಹಂಗೆ ಹೋಗಿದ್ರೆ ಯಾವುದು ಅಕ್ರಮ ಸಂಬಂಧ ಅಂತ ಹಂಗೆ ಮುಚ್ಚೋಗಿರೋದು. ಆದರೆ ಗೀಸರ್ ಕ್ಯಾಮ್ರಾ ಇಟ್ಟ ಅನ್ನೋ ಕಾರಣಕ್ಕೆ ಸುದ್ದಿ ಜಾಸ್ತಿ ಆಯಿತು. ಎಲ್ಲರೂ ಮನೇಲಿ ಗೀಸರ್ ಚೆಕ್ ಮಾಡ್ಕೊಂಡ್ರು. ಆದರೆ ದುರಂತ ಇವರೇ ಅದನ್ನು ಐಪ್ ಮಾಡಿ ಜೋರಾಗಿ ಮಾನ ಮರ್ಯಾದೆ ಕಳ್ಕೊಂಡ್ರೋದೇ ತಪ್ಪಾಗಲ್ಲ. ಇನ್ನು ಅಮಿತ್ ಶಾ ಅವರು ಮಹಾಕುಂಭಮೇಳದ ಸ್ನಾನ ಮಾಡೋದ್ರ ಬಗ್ಗೆ ಮಿಂದೆದ್ದ ಮಾತಕ್ಕೆ, ಸಂಗಮದಲ್ಲಿ ಮಿಂದೆದ್ದ ಮಾತ್ರಕ್ಕೆ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಮಲ್ಲಿಕಾರ್ಜುನ್ ಪ್ರಶ್ನೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಾಗಾದರೆ ಕಾಂಗ್ರೆಸ್ ನಾಯಕರು ಯಾರು ಮನೇಲಿ ಪೂಜೆ ಮಾಡಲ್ವಾ, ದೇವಸ್ಥಾನಗಳ ಸ್ನಾನ ಮಾಡಲ್ವಾ ಅನ್ನೋ ಟೀಕೆ ಟಿಪ್ಪಣಿ ಜೋರಾಗಿದೆ. ಅದ್ಯಾಕೆ ಹಿಂಗೋ ಗೊತ್ತಿಲ್ಲ. ಆಗಿಂದಾಗೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು. ಎಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಧರ್ಮ ದೇವರನ್ನ ವಿರೋಧ ಮಾಡೋದಾದರೆ ಈ ಮಾತಿಗೆ ಅರ್ಥ ಇರುತ್ತೆ. KPCC ಕಚೇರಿಯಲ್ಲೂ ಕೂಡ ಹೊಸ ಕಟ್ಟಡ ಕಟ್ತಾ ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ. ಹೋಮ ಮಾಡೋರೆಲ್ಲ ಸಮಸ್ಯೆ ಕ್ಲಿಯರ್ ಆಗ್ಬಿಡುತ್ತಾ ಅನ್ನೋ ಸಹಜವಾದ ಪ್ರಶ್ನೆ ಕಾಡುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ನಂತರದ ವಿರೋಧ ವಿವಾದ ಏನು ಅಂತ ನೋಡೋದಾದ್ರೆ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಸೋಮವಾರ ಭೇಟಿ ನೀಡಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಗಮದಲ್ಲಿ ಸಾಧುಗಳ ಜೊತೆಗೆ ಪವಿತ್ರ ಸ್ನಾನ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ಅಧ್ಯಕ್ಷ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಶಾ ಗಂಗಾ ಸ್ನಾನ ಮೂಲಕ ಬಡತನ ತೊಡೆದು ಹಾಕಲು ಸಾಧ್ಯವೇ ಅಂತ ಪ್ರಶ್ನಿಸಿದ್ದು, ಬಿಜೆಪಿ ನಾಯಕರು ಕ್ಯಾಮೆರಾಗಳಲ್ಲಿ ಕಾಣಲು ಪೈಪೋಟಿ ನಡೆಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮಧ್ಯಪ್ರದೇಶದ ಮಹುವಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಖರ್ಗೆ, ಬಿಜೆಪಿ ನಾಯಕರು ಕ್ಯಾಮೆರಾದಲ್ಲಿ ಚೆನ್ನಾಗಿ ಕಾಣುವವರೆಗೂ ಸ್ನಾನ ಮಾಡಿದ್ದಾರೆ ಅಂತ ಹೇಳಿದರು. ಆದಾಗ್ಯೂ ನಾನು ಯಾರ ನಂಬಿಕೆಯನ್ನು ಪ್ರಶ್ನೆ ಮಾಡೋದಿಲ್ಲ. ಒಂದು ವೇಳೆ ನನ್ನ ಹೇಳಿಕೆಯಿಂದ ತಪ್ಪಾಗಿದ್ರೆ
ಕ್ಷಮೆ ಯಾಚಿಸುವುದಾಗಿ ಹೇಳಿದರು. ನರೇಂದ್ರ ಮೋದಿಯವರ ಸುಳ್ಳು ಭರವಸೆಗಳ ಬಲೆಗೆ ಬೀಳಬೇಡಿ. ಗಂಗಾ ಸ್ನಾನದಿಂದ ಬಡತನ ಕೊನೆಯಾಗುತ್ತದೆಯೇ? ಅದು ನಿಮ್ಮ ಹೊಟ್ಟೆಯನ್ನು ತುಂಬಿಸುತ್ತದೆಯೇ ಎಂದು ಪ್ರಶ್ನಿಸಿದ ಖರ್ಗೆ, ನಾನು ಯಾರ ನಂಬಿಕೆಯನ್ನು ಪ್ರಶ್ನಿಸಲು ಬಯಸುವುದಿಲ್ಲ. ಯಾರಿಗಾದರೂ ನನ್ನ ಹೇಳಿಕೆಯಿಂದ ನೋವಾದರೆ ಕ್ಷಮೆ ಯಾಚಿಸ್ತೇನೆ. ಆದರೆ ಹೇಳಿ, ಒಂದು ಮಗು ಶಾಲೆಗೆ ಹೋಗದೆ ಹಸಿವಿನಿಂದ ಸಾಯುತ್ತಿರುವಾಗ, ಕೂಲಿ ಕಾರ್ಮಿಕರಿಗೆ ಬಾಕಿ ಸಿಗದ ಸಮಯದಲ್ಲಿ ಬಿಜೆಪಿಯವರು ಸಾವಿರಾರು ರು ಖರ್ಚು ಮಾಡಿ ಗಂಗಾದಲ್ಲಿ ಸ್ನಾನ ಮಾಡಲು ಪೈಪೋಟಿ ನಡೆಸುತ್ತಿದ್ದಾರೆ. ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸುವವರೆಗೂ ಅವರು ಸ್ನಾನ ಮಾಡ್ತಲೇ ಇರ್ತಾರೆ ಅಂತ ಲೇವಡಿ ಮಾಡಿದ್ದಾರೆ. ಇಂತಹ ಜನರಿಂದ ದೇಶಕ್ಕೆ ಪ್ರಯೋಜನವಿಲ್ಲ. ದೇವರ ಮೇಲೆ ನಮ್ಮ ನಂಬಿಕೆ ಇದೆ. ಜನರು ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡ್ತಾರೆ. ಎಲ್ಲಾ ಮಹಿಳೆಯರು ಪೂಜೆ ಮಾಡಿದ ನಂತರ ತಮ್ಮ ಮನೆಯಿಂದ ಹೊರ ಹೋಗ್ತಾರೆ. ಯಾವುದೇ ಸಮಸ್ಯೆ ಇಲ್ಲ. ಆದರೆ ಧರ್ಮದ ಹೆಸರಿನಲ್ಲಿ ಬಡವರು ಶೋಷಣೆಗೆ ಒಳಗಾಗುತ್ತಿರುವುದು ಸಮಸ್ಯೆಯಾಗಿದೆ ಎಂದು ಖರ್ಗೆ ಹೇಳಿದ್ದಾರೆ. ಹಾಗೂ ಹೇಳ್ತಾರೆ, ಹೀಗೂ ಹೇಳ್ತಾರೆ, ಕ್ಷಮೆನೂ ಕೇಳ್ತಾರೆ. ಏನರ್ಥ? ಓಕೆ, ಒಂದು 50 ವರ್ಷ ಆಳ್ವಿಕೆ MLA ಆಗಿ MP ಆಗಿ ಇವೆಲ್ಲ ಆಗಿರ್ತಕ್ಕಂಥ ಖರ್ಗೆ ಅವರ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಬಡತನ ಇಲ್ಲ, ಹಸಿವಿಲ್ಲ, 100% ಎಜುಕೇಷನ್ನು ಗುರುಮಿಟ್ಕಲಲ್ಲಿ. ಹಳೆ ಕ್ಷೇತ್ರ ಅವರದು ಅಲ್ವಾ? ಇನ್ನು ಅವರು ಪ್ರತಿನಿಧಿಸ್ತಕ್ಕಂಥ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಬಡತನ ಇಲ್ಲ, ಸಮಸ್ಯೆ ಇಲ್ಲ, ಹಸಿವಿಲ್ಲ. AICC ಅಧ್ಯಕ್ಷರಿದ್ದಾರೆ. ಕಾಂಗ್ರೆಸ್ಸಲ್ಲಿ ಯಾರೋ ಹಾಗಾದ್ರೆ ಪೂಜೆ ಮಾಡಲ್ಲ. ಚಿತ್ತಾಪುರ ಹಾಲಿ ಕ್ಷೇತ್ರ 8ರಲ್ಲಿ MLA ಆದರೂ ಮತ್ತು ರಾಜೀನಾಮೆ ಕೊಟ್ಟಾಗ ಅವ್ರ ಮಗ ಗೆಲ್ಲಿಲ್ಲ, ಪ್ರಿಯಾಂಕರ್ಗೆ ಸೋತ್ಬಿಟ್ರವಾಗ ವಾಲ್ಮೀಕಿ ನಾಯಕ್ ವಿರುದ್ಧ. ನಂತರ ಪ್ರಿಯಾಂಕರ್ಗೆ ಗೆದ್ದದ್ದು 13ರಿಂದ. ಚಿತ್ತಾಪುರದಲ್ಲಿ ಬಡತನ ಇಲ್ಲ, ಸಮಸ್ಯೆ ಇಲ್ಲ. ಇವ್ರು ಪೂಜೆ ಮಾಡ್ತಿಲ್ವಲ್ಲ, ಯಾವುದೂ ಇಲ್ಲ. ಮತ್ತು ಅಲ್ಲೇ ಅದೇ ಹೇಳಿಕೆಯಲ್ಲಿ ಕ್ಷಮೆ ಕೇಳೋದು ನೋವಾಗಿದ್ರೆ. ಏನು ಹೇಳಕ್ಕೆ ಹೊರಟಿದ್ದೀರಿ? ರಾಹುಲ್ ಗಾಂಧಿ ಅವ್ರ ದೇವಸ್ಥಾನಕ್ಕೆ ಕುಂಕುಮ ಇಟ್ಕೋತಾರೆ, ಕೈ ಮುಗಿತಾರೆ, ಕೇಳ್ತಾರೆ. ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಅಂತ ಗೊತ್ತು ಅಲ್ಲ, ಆದರೆ ಕ್ಷಮೆ ಕೇಳ್ತೀನಿ. ಚುಚ್ಚೋದು ನೋವಾದರೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅನ್ನೋದು. ಏನು ಇದೇ ಫಸ್ಟ್ ಅವ್ರು ಸ್ನಾನ ಮಾಡ್ತಿರೋದು? ಇದೇ ಫಸ್ಟ್ ಬಿಜೆಪಿಯವರ ಅಜೆಂಡಾನೇ ಧರ್ಮ. ಬಿಜೆಪಿಯವರ ಅಜೆಂಡಾನೇ ಧರ್ಮ ಅಲ್ವಾ? ಒಳ್ಳೇದಾಗ್ಲಿ ಅಂತ ಸಮಸ್ತ ಜನರ ಒಳಿತಿಗಾಗಿ ನಮಾಜ್ ಮಾಡ್ತಾರೆ, ಸಮಸ್ತ ಜನರ ಒಳಿತಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಚರ್ಚ್ಗಳಲ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಎಲ್ಲವನ್ನೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯನಾ? ಆಗತ್ತಾ? ಹರ್ಟ್ ಆದರೆ, ನೋವಾದರೆ ಕ್ಷಮೆ ಯಾಚಿಸ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯ ರಾಜಕಾರಣಿ, ಪ್ರಬುದ್ಧರು. ಅಂಬೇಡ್ಕರ್ ಅವರು ಅದ್ಭುತವಾದಂಥ ಅವಕಾಶಗಳನ್ನ ಕೊಟ್ಟಿದ್ದಾರೆ ಎಲ್ರಿಗೂ. ಎಲ್ಲರೂ ಅವರವರೇ ಬಳಸ್ಕೋತಾ ಇದ್ದಾರೆ. ನೊಂದವರ, ತುಳಿತಕ್ಕೊಳಗಾದವರ, ಬೆಂದವರ ದನಿಯಾದಂಥ ಸಂವಿಧಾನ, ಈ ಮೀಸಲಾತಿ ವ್ಯವಸ್ಥೆ ಎಲ್ಲವನ್ನೂ ಪಡೆದವರು, ಚೆನ್ನಾಗಿರೋರು ಎಲ್ಲರೂ ಅವರೇ ಬಳಸ್ಕೊತಾವ್ರೆ. ಹಂಗಾರೆ ನೊಂದವ್ರಿಗಿನ್ನೂ ಸಿಗಬೇಕಲ್ಲ ಅದು ನಮಗೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅತ್ಯುತ್ತಮರು, ವಿವಾದಗಳಿಗೆ ಒಳಗಾಗಲ್ಲ ಮನುಷ್ಯ, ಗಟ್ಟಿ ಧ್ವನಿ. ಕರ್ನಾಟಕದಲ್ಲಿ ಇಲ್ಲಿ ಸಚಿವರಾಗಿದ್ದಾಗ, ವಿಪಕ್ಷ ನಾಯಕರಾಗಿದ್ದಾಗ ಕರ್ನಾಟಕಕ್ಕೆ ಮಾತ್ರ ಖರ್ಗೆ ಅವರು ಕಿಂಗ್ ಆಗಿದ್ರಾಗ. ಆದರೆ ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಒಂದು ರೀತಿ ಹೆಮ್ಮೆ. ದೇವೇಗೌಡರ ನಂತರ ಏನಾರ ದೇಶದಲ್ಲಿ ಕರ್ನಾಟಕದ ಪಾಲಿಟಿಕ್ಸ್ ಅಲ್ಲ, ಅನಂತ್ ಕುಮಾರ್ ಒಂಥರ ಇದ್ರು. ಅನಂತ್ ಕುಮಾರ್ ಒಂದು ಕಾರ್ನರ್ ಆದರೆ ಅದು ವಿಪಕ್ಷದಲ್ಲಿ ನಿಂತ್ಕೊಂಡು ಸೌಂಡ್ ಮಾಡೋದಿದೆಯಲ್ಲ. ಖರ್ಗೆ ಅವರು ಕೇಂದ್ರದಲ್ಲಿ UPA ಸರ್ಕಾರದ ಅವಧಿಯಲ್ಲಿ ಮಂತ್ರಿ ಆಗಿದ್ದಕ್ಕಿಂತ ವಿಪಕ್ಷದಲ್ಲಿದ್ದಾಗ ಖರ್ಗೆ ಅವರ ಭಾಷಣ ಮತ್ತು ಅವರ ಡೇರ್ನೆಸ್ಸು ಅದು ಭಾಳ ಸುದ್ದಿ ಆಗಿತ್ತು. ಆದರೆ ಇದು ಯಾಕೆ ಈ ಹೇಳಿಕೆಗಳು? ಪುಣ್ಯಸ್ನಾನದಿಂದ ಬಡತನ ಹೋಗುತ್ತಾ, ಎಲ್ಲ ಹೋಗುತ್ತಾ ಅನ್ನೋದ್ರೆ ಎಲ್ಲ ಮಾಡ್ತಾರೆ, ಆಲ್ ಪಾರ್ಟಿ ಮಾಡ್ತಾರೆ. ಇದೇ ತಾನೇ ಬ್ರ್ಯಾಂಡ್ ಮಾಡೋದು. ಹಿಂದೂಗಳು ಅಂದರೆ ಬಿಜೆಪಿಯವರು ಅನ್ನೋ ರೀತಿ ಬ್ರ್ಯಾಂಡ್ ಆಗ್ತಿರೋದೇ ಇಲ್ಲಿ ಅಲ್ವಾ? ಅಮಿತ್ ಶಾ ಟೀಕೆ ಮಾಡಿಲ್ಲ ನೀವು, ಪುಣ್ಯಸ್ನಾನ ಟೀಕೆ ಮಾಡಿದಿರಿ. UT ಖಾದರ್ ಹೋಗಿ ಬರ್ತಾರಲ್ಗೆ ಕುಂಭಮೇಳಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ. UT ಖಾದರ್ ಹೋಗ್ಬಿಟ್ಟು ಸಾಧು ಸಂತರ ಜೊತೆ ಮಾತಾಡ್ಬರ್ತಾರೆ, ಚರ್ಚೆ ಮಾಡ್ಬಿಡ್ತಾರೆ. ಕರ್ನಾಟಕದ ವಿಧಾನಸಭೆ ಸ್ಪೀಕರ್ UT ಖಾದರ್ ಅವ್ರಿಗಿರ್ತಕ್ಕಂಥ ಧರ್ಮ ಸಹಿಷ್ಣುತೆ, ಸರ್ವಧರ್ಮದ ಪ್ರೀತಿ ಒಂದಷ್ಟು ಜನಕ್ಕಿಲ್ಲ ಅನ್ನೋದು ಬಹಳ ದುರಂತ. ಓಕೆ, ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂದ್ಕೋತೀನಿ. ಇನ್ನೊಂದು ಕಡೆ INDA ಮೈತ್ರಿಕೂಟದ ಈಗ ಇಲ್ಲಿ ಬಹಳಷ್ಟು ಖರ್ಗೆ ಅವರು ಮಾತನಾಡ್ತಾರೆ.
INDA ಮೈತ್ರಿಕೂಟದ ಮತ್ತೊಂದು ಪಕ್ಷ ಸರ್ಕಾರ ಪಂಜಾಬಲ್ಲಿದೆ, ಆಮ್ ಆದ್ಮಿ ಪಾರ್ಟಿ. ಅಲ್ಲೊಂದು ಆಡು ಹಗಲೇ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಧ್ವಂಸ ಮಾಡಲಾಗಿದೆ. ಈ ವಿಡಿಯೋ ವೈರಲ್ ಆಗ್ತಿದೆ. ಪಂಜಾಬ್ನ ಅಮೃತಸರದಲ್ಲಿ ವ್ಯಕ್ತಿಯೊಬ್ಬ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮೇಲೆ ಹತ್ತಿ ಸುತ್ತಿಗೆಯಿಂದ ಹೊಡೆದ ಘಟನೆ ಬೆಳಕಿಗೆ ಬಂದಿದೆ. ಇದರ ಬಗ್ಗೆ ರಾಜಕೀಯವಾಗಿ ಕೋಲಾಹಲ ಸೃಷ್ಟಿಯಾಗಿದೆ. ಅಮೃತಸರದ ಸುವರ್ಣ ದೇವಾಲಯಕ್ಕೆ ಹೋಗುವ ಹೆರಿಟೇಜ್ ಬೀದಿಯಲ್ಲಿರುವ ಟೌನ್ ಹಾಲ್ನಲ್ಲಿರುವ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾನಿಯಾಗಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹೆಚ್ಚಿನ ತನಿಖೆ ನಡೀತಾ ಇದೆ. ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು ಅದರಲ್ಲಿ ಆ ವ್ಯಕ್ತಿ ಉದ್ದನೆಯ ಹುಕ್ಕಿನ ಹೇಡಿಯನ್ನ ಬಳಸಿ ಸುತ್ತಿಗೆಯಿಂದ ಪ್ರತಿಮೆಯನ್ನು ಹತ್ತುವುದನ್ನು ಕಾಣಬಹುದು. ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾನಿ ಮಾಡುವ ಪ್ರಯತ್ನವನ್ನ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ತೀವ್ರವಾಗಿ ಖಂಡಿಸಿದರು. ಈ ವಿಷಯದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು. ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿಎಂ ಮಾನ್ ಈ ಘಟನೆ ಅತ್ಯಂತ ಖಂಡನೀಯ ಮತ್ತು ಯಾರನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿದ್ದಾರೆ. ಈ ಘಟನೆಗೆ ಕಾರಣವಾದ ಯಾರೇ ಆಗಿರಲಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಅಂತ ಮಾನ್ ಹೇಳಿದ್ದಾರೆ. ಪಂಜಾಬ್ನ ಸಹೋದರತ್ವ ಮತ್ತು ಐಕ್ಯತೆಯನ್ನು ಭಂಗಗೊಳಿಸಲು ಯಾರಿಗೂ ಅವಕಾಶ ನೀಡುವುದಿಲ್ಲ. ಘಟನೆಯ ತನಿಖೆ ನಡೆಸಿ ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಡಳಿತಕ್ಕೆ ನಿರ್ದೇಶನ ನೀಡಲಾಗಿದೆ ಅಂತ ಮುಖ್ಯಮಂತ್ರಿ ಮಾನ್ ಹೇಳಿದ್ದಾರೆ. ಇನ್ನು ಈ ಘಟನೆಯನ್ನ ವಿರೋಧ ಪಕ್ಷದ ನಾಯಕ ತೀವ್ರವಾಗಿ ಖಂಡಿಸಿದ್ದಾರೆ. ಇದರ ಹಿಂದೆ ಆಳವಾದ ಪಿತೂರಿ ಇರಬಹುದು, ಇದನ್ನ ಕುಲಂಕುಷವಾಗಿ ತನಿಖೆ ಮಾಡಬೇಕು ಎಂದು ಕೆಲವು ನಾಯಕರು ಹೇಳಿದರು. ಇದರ ಹಿಂದೆ ಆಳವಾದ ಪಿತೂರಿ ಇರಬಹುದು ಎಂದು ಪಂಜಾಬ್ ಕಾಂಗ್ರೆಸ್ ಮುಖ್ಯಸ್ಥ ಮತ್ತು ಪಕ್ಷದ ಸಂಸದ ಅಮರಿಂದರ್ ಸಿಂಗ್ ರಾಜಾ ವಾಡಿಂಗ್ ಹೇಳಿದ್ದಾರೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಯಬೇಕು ಅಂತ ವಾಡಿಂಗ್ ಒತ್ತಾಯ ಮಾಡಿದ್ದಾರೆ. ಅದೇ ಸಮಯದಲ್ಲಿ ಹಿರಿಯ ಭಾರತೀಯ ಜನತಾ ಪಕ್ಷದ ನಾಯಕ ತರುಣ್ ಚುಗ್ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದರು. ಈ ಪಿತೂರಿಯನ್ನ ಬಯಲು ಮಾಡಬೇಕು ಅಂತ ಅವರು ಒತ್ತಾಯ ಕೂಡ ಮಾಡಿದ್ದಾರೆ. ಇನ್ನು ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಈ ಘಟನೆಯ ವಿಡಿಯೋವನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದು, ಒಂದು ಕಡೆ ದೇಶಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಲಾಗುತ್ತಿದೆ ಮತ್ತು ಭಾರತೀಯ ಸಂವಿಧಾನವನ್ನ ಗೌರವದಿಂದ ಸ್ಮರಿಸಲಾಗುತ್ತಿದೆ. ಮತ್ತೊಂದೆಡೆ ಪಂಜಾಬ್ನ ಅಮೃತಸರದಲ್ಲಿ ಭಾರತೀಯ ಸಂವಿಧಾನದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ಗುಂಪೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 30 ಅಡಿ ಎತ್ತರದ ಪ್ರತಿಮೆಯನ್ನು ಸುತ್ತಿಗೆಯಿಂದ ಹಾನಿಗೊಳಿಸಲು ಪ್ರಯತ್ನಿಸಿದೆ. ಆಘಾತಕಾರಿ ವಿಷಯ ಅಂದ್ರೆ ಈ ಘಟನೆ ನಡೆದಿರುವುದು ಪಂಜಾಬ್ನಲ್ಲಿ. ಅಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದೆ. ಅದು ತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಬೆಂಬಲಿಗ ಎಂದು ಕರೆದುಕೊಳ್ಳುತ್ತದೆ. ದಲಿತ ಸಮುದಾಯಕ್ಕಾದ ಈ ಅವಮಾನಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರೇ ಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸಿದ ಸರ್ಕಾರದಿಂದ ದಲಿತ ಸಮಾಜದ ಕಲ್ಯಾಣವನ್ನು ನಾವು ಹೇಗೆ ನಿರೀಕ್ಷಿಸಲು ಸಾಧ್ಯ? ಕಳೆದ 10 ವರ್ಷಗಳಲ್ಲಿ ದೆಹಲಿಯಲ್ಲಿಯೂ ಅರವಿಂದ್ ಕೇಜ್ರಿವಾಲ್ ದಲಿತ ಸಮುದಾಯವನ್ನು ಶೋಷಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಕೇವಲ ದಲಿತರನ್ನ ಮತ ಬ್ಯಾಂಕ್ ಆಗಿ ಬಳಸಲಾಗ್ತಿದ್ದು, ಆದರೆ ಅವರ ಗೌರವ ಮತ್ತು ಹಕ್ಕುಗಳಿಗಾಗಿ ಯಾವುದೇ ದೃಢವಾದ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ ಅಂತ ಆರೋಪವನ್ನು ಮಾಡಿದ್ದಾರೆ. ಬಹಳ ವಿಚಿತ್ರ ಸನ್ನಿವೇಶ ಏನಾಗ್ತಿದೆ. INDA ಮೈತ್ರಿಕೂಟದ ಪಾರ್ಟಿ ಅಂದ್ರೆ ಈಗ ಅವರು ಆಪು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಈಗ ಕಾಂಗ್ರೆಸ್ ಅವರು ಆಮ್ ಆದ್ಮಿ ಪಾರ್ಟಿ ಸರ್ಕಾರದ ವಿರುದ್ಧ ಟೀಕಿಸ್ತಾ ಇದ್ರು. ನೆಕ್ಸ್ಟ್ ಲೋಕಸಭೆ ಮತ್ತೆ ಅದೇ ಆಮ್ ಆದ್ಮಿ ಪಾರ್ಟಿ ಅವ್ರ ಜೊತೆ ನಿಂತ್ಕೋತಾರೆ. ಹಾಗೆ ವಿಷಯಗಳಿರಲ್ಲ. ಹಾಗೆ ರಾಜಕಾರಣ ಇದೆಯಲ್ಲ, ಆಪೋಸಿಟ್ ಇದ್ದಾಗ ಅವನು ಸರಿ ಇಲ್ಲ, ಪಕ್ಕದಲ್ಲಿ ನಿಂತ್ಕೊಂಡಾಗ ಅವನೇ ಇಂದ್ರ, ಚಂದ್ರ, ಸುರೇಂದ್ರ, ನರೇಂದ್ರ. ಇದೇ ದುರಂತ ರಾಜಕಾರಣದಲ್ಲಿ. ಇನ್ನು ಅಮೆರಿಕ ಕಡೆ ಹೋಗೋಣ. ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಏನು ಹ್ಯಾಟ್ರಿಕ್ ಅಂತ ಅದು ಇದು ಮಾಡ್ತಾನೆ ಇದ್ದಾರೆ. ಹೌದು, ಟ್ರಂಪ್ ಅಧಿಕಾರ ಸ್ವೀಕಾರ ಬೆನ್ನಲ್ಲೇ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ. ಗುರುದ್ವಾರಗಳ ಮೇಲೆ ಅಮೆರಿಕ ಅಧಿಕಾರಿಗಳು ನುಗ್ಗಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದು, ಇದರ ಮೊದಲ ಹಂತವಾಗಿ ಅಮೆರಿಕದಲ್ಲಿರುವ ಗುರುದ್ವಾರಗಳ ಮೇಲೆ ದಾಳಿ ನಡೆಸಿ ಅಕ್ರಮ ವಲಸಿಗರ ಕುರಿತು ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಹೌದು, ಅಮೆರಿಕದ ನ್ಯೂಯಾರ್ಕ್, ನ್ಯೂಜೆರ್ಸಿಯಲ್ಲಿರುವ ಗುರುದ್ವಾರಗಳಲ್ಲಿ ಅಕ್ರಮ ವಲಸಿಗರನ್ನ ಪರಿಶೀಲಿಸಲು ಅಮೆರಿಕದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಕ್ರಮ ವಲಸಿಗರ ಉಪಸ್ಥಿತಿಯನ್ನು ಪರಿಶೀಲಿಸಲು ಅಮೆರಿಕದ ಗೃಹ ಭದ್ರತಾ ಇಲಾಖೆಯ ವಲಸೆ ಜಾರಿ ಅಧಿಕಾರಿಗಳು ಭಾನುವಾರ ನ್ಯೂಯಾರ್ಕ್ ಮತ್ತು ನ್ಯೂಜೆರ್ಸಿಯ ಗುರುದ್ವಾರಗಳಿಗೆ ಭೇಟಿ ನೀಡಿದರು. ಈ ಕ್ರಮವು ಸಿಬಿಪಿ ಮತ್ತು ICE ಅಲ್ಲಿರುವ ಧೈರ್ಯಶಾಲಿ ಪುರುಷರು ಮತ್ತು ಮಹಿಳೆಯರಿಗೆ ನಮ್ಮ ವಲಸೆ ಕಾನೂನುಗಳನ್ನು ಜಾರಿಗೊಳಿಸಲು ಮತ್ತು ನಮ್ಮ ದೇಶಕ್ಕೆ ಅಕ್ರಮವಾಗಿ ಬಂದಿರುವ ಕೊಲೆಗಾರರು ಮತ್ತು ಅತ್ಯಾಚಾರಿಗಳು ಸೇರಿದಂತೆ ಕ್ರಿಮಿನಲ್ ವಿದೇಶಿಯರನ್ನ ಹಿಡಿಯಲು ಅಧಿಕಾರ ನೀಡುತ್ತದೆ ಎಂದು DHS ವಕ್ತಾರರು ಹೇಳಿದ್ದಾರೆ. ಅಂತೆಯೇ ಬಂಧನವನ್ನ ತಪ್ಪಿಸಿಕೊಳ್ಳಲು ಅಪರಾಧಿಗಳು ಇನ್ನು ಮುಂದೆ ಅಮೆರಿಕದ ಶಾಲೆಗಳು ಮತ್ತು ಚರ್ಚ್ಗಳಲ್ಲಿ, ಗುರುದ್ವಾರಗಳಲ್ಲಿ ಅಡಗಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಟ್ರಂಪ್ ಆಡಳಿತವು ನಮ್ಮ ಧೈರ್ಯಶಾಲಿ ಕಾನೂನು ಜಾರಿ ಸಂಸ್ಥೆಗಳ ಕೈಗಳನ್ನು ಕಟ್ಟಿ ಹಾಕೋದಿಲ್ಲ ಮತ್ತು ಬದಲಿಗೆ ಅವರು ಸಾಮಾನ್ಯ ಜ್ಞಾನವನ್ನು ಬಳಸುತ್ತಾರೆ ಎಂದು ನಂಬುತ್ತದೆ ಎಂದು ವಕ್ತಾರರು ತಮ್ಮ ಕಾರ್ಯಾಚರಣೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇದಕ್ಕೆ. ಅಮೆರಿಕ ತನ್ನ ಪ್ರಜೆಗಳಿಗೆ, ಅಲ್ಲಿರೋ ಜನಗಳಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನು ಹೊರಗಡೆ ಅವ್ರಿಗೆ ಏನು ಕೊಡಕ್ಕೆ ಸಾಧ್ಯ? ಅಕ್ರಮವಾಗಿ ಬಂದವ್ರಿಗೆ. ನಮ್ಮ ಭಾರತದಲ್ಲೂ ಕೂಡ ಅದೇ ಆಗಿರೋದು. ಅಕ್ರಮ ಬಾಂಗ್ಲಾ ವಲಸಿಗರು ಹೆಚ್ಚಿನದಾಗಿ ಅದನ್ನ ನಮ್ಮವ್ರು ಇಲ್ಲೇ ಅವರೇ ವೋಟ್ ಕಾರ್ಡ್ ಮಾಡಿಕೊಟ್ಟು, ಆಧಾರ್ ಕಾರ್ಡ್ ಮಾಡಿಕೊಟ್ಟು, ನೆಕ್ಸ್ಟ್ ವೋಟರ್ ಲಿಸ್ಟ್ ಸೇರಿಸಿ
ಸೈಫ್ ಅಲಿ ಖಾನ್ ಮನೆಗೆ ಚುಚ್ಚುದವನು ಬಾಂಗ್ಲಾದವನು ಅಕ್ರಮ ವಲಸಿಗ. ನಮ್ಮಲ್ಲ ಹಂಗಲ್ಲ, ಓಟ್ ಆಗ್ತವೆ, ವೋಟಿಂಗ್ ಕಾರ್ಡ್ ಮಾಡಿ ಹೆಸರು ಚೇಂಜ್ ಮಾಡಿ ಇಷ್ಟು ವರ್ಷದಿಂದ ಇಲ್ಲೇ ಇದ್ದಾನೆ ಅಂತ ನಮ್ಮವರ ಸೈನ್ ಹಾಕಿ ಮಾಡುವಂಥದ್ದು ಭಾರತ. ಬಟ್ ಅಮೇರಿಕಾ ಬರೋರು ವೀಸಾ ಪಡ್ಕೊಂಡು ಏನಿದೆ ಅದರ ಮೇಲೆ ಬನ್ನಿ. ಯಾಕೆ ನಮ್ಮ ದೇಶದಲ್ಲಿ ಕ್ರಿಮಿನಲ್ಗಳು ಅಂತ ಕರೀತಾ ಇದ್ದಾರೆ ಅಕ್ರಮ ವಲಸಿಗರನ್ನ, ಅವರು ಅತ್ಯಾಚಾರಿಗಳು ಅಂತ ಕರೀತಾ ಇದ್ದಾರೆ. ಅಂದರೆ ಟ್ರಂಪ್ ಅಮೇರಿಕಾವನ್ನು ಉಳಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಅವ್ರ ದೇಶ ಅವ್ರು ಕಾಪಾಡ್ಕೋತಿದ್ದಾರೆ. ನಮ್ಮೂರಲ್ಲಿ ಹೋಗಿದ್ದಾರೆ ಅಂದರೆ ಇಲ್ಲೀಗಲ್ ಬಾರ್ಡರ್ ದಾಟ್ ಪಾಕಿಸ್ತಾನದಿಂದ ಭಾರತಕ್ಕೆ ಬರೋದು ತಪ್ಪು ಅನ್ನೋದಾದ್ರೆ, ಬಾರ್ಡರ್ ದಾಟ್ ಬಾಂಗ್ಲಾದಿಂದ ಭಾರತಕ್ಕೆ ಬರೋದು ತಪ್ಪು ಅನ್ನೋದಾದ್ರೆ, ನಾವು ಬಾರ್ಡರ್ ದಾಟಿ ಬಾರ್ಡರ್ ನುಸುಳಿ ಅಮೆರಿಕಕ್ಕೆ ಹೋಗೋದು ಕೂಡ ತಪ್ಪು ಅಂತ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ನಮ್ಮ ದೇಶಕ್ಕೆ ನುಗ್ದಾಗ ಮಾತ್ರ ನುಸುಳುಕೋರರು, ಬೇರೆ ದೇಶಕ್ಕೆ ಹೋದಾಗ ಮಾತ್ರ ಅವರೆಲ್ಲ ಫ್ರೀಡಮ್ ಫೈಟರ್ಸ್ ಅನ್ನೋಕ್ಕಾಗತ್ತೆ? ಹಾಗಲ್ಲ. ಸೊ ಹಾಗಾಗಿ ಅಮೆರಿಕಾದಂತೆ ದಿಟ್ಟ ನಿಲುವನ್ನು ನಮ್ಮ ಭಾರತ ಸರ್ಕಾರ ಕೂಡ ತಾಳಬೇಕಾಗತ್ತೆ. ನಮ್ಮ ಬೆಂಗಳೂರಲ್ಲೇ ಸಾವಿರಾರು ಜನ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಇನ್ನ ರಮೇಶ್ ಅವಾಗಿಂದಾಗಿ ಹೇಳ್ತಿರ್ತಾನೆ, ಪ್ರೆಸ್ ಮೀಟ್ ಮೇಲೆ ಮಾಡ್ತಾನೆ ಇರ್ತಾರೆ. ಗೊತ್ತಿಲ್ಲ ಏನು ಅಂತ. ತಾವೇನು ಹೇಳ್ತೀರಿ ಈ ಬಗ್ಗೆ? ಭಾರತದಲ್ಲೂ ಕೂಡ ಅಕ್ರಮ ವಲಸಿಗರನ್ನ ಆಚೆ ಹಾಕ್ಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ಮುಗಿಸುವಂತ ಸಮಯ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.